सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಪ್ರತಿ ದಿವಸ ಕಣ್ಣು ಬಿಡೋ ವೇಳೆಗೆ ನಮಗೆ ಕೆಲಸಗಳು ಕರೀತಾ ಇರುತ್ತೆ. ಆ ಕೆಲಸ ಅಂದ್ರೆ ಅದನ್ನ ಕಾರ್ಯ ಅಂತೀವಿ, ಎಲ್ಲರಿಗೂ ಗೊತ್ತಿರೋಂಥದ್ದು. ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಕೆಲಸ ಆಗಲ್ಲ, ಕೆಲಸಕ್ಕೆ ಒಂದು ಕಾರಣ ಇದೆ. ಹಾಗೆ ಕೆಲಸಕ್ಕೆ ಒಬ್ರು ವ್ಯಕ್ತಿನೂ ಬೇಕಾಗುತ್ತೆ, ಅಂದ್ರೆ ಒಂದು ಸಾಧನ ಬೇಕಾಗುತ್ತೆ. ಇದೆಲ್ಲ ತನ್ನ ಅಂದ್ರೆ ಕಾರ್ಯ ಏನಿದೆ ಆ ಕಾರ್ಯಕ್ಕೆ ಒಂದು ಸಾಧಕವಾಗಿ ವಸ್ತುಗಳು ಬೇಕಾಗುತ್ತೆ. ಆ ವಸ್ತುಗಳನ್ನ ಸಂಯೋಜನೆ ಮಾಡಬೇಕಲ್ಲ. ವಸ್ತುಗಳು ತಂಪಾಡಿಗೆ ತಾವಿದ್ರೆ ಅದು ಕೆಲಸ ಮಾಡಲ್ಲ. ನಾವು ಅದನ್ನ ನೋಡ್ತೀವಿ ಅಲ್ವಾ. ಈಗ ಮನೆಯಲ್ಲಿ ಬೇಳೆ ಇದೆ, ಅಕ್ಕಿ ಇದೆ, ಒಲೆ ಇದೆ, ಪಾತ್ರೆ ಇದೆ, ನೀರಿದೆ, ಎಲ್ಲ ಇದೆ. ತಾನೇ ಅಡಿಗೆ ಆಗುತ್ತಾ? ಇಲ್ಲ. ನಾವೇನ್ ಮಾಡಬೇಕು? ಪಾತ್ರೆ ಒಲೆ ಮೇಲೆ ಇಡಬೇಕು, ಅಕ್ಕಿನ ತೆಗೆದು ಪಾತ್ರೆಗೆ ಹಾಕಬೇಕು ಅಲ್ವಾ. ಹೀಗೆ ಈ ಎಲ್ಲ ಕೆಲಸ ಮಾಡುವಾಗ ವ್ಯಕ್ತಿ ಒಬ್ಬ ಇದ್ದಾನೆ, ಅವನು ಅದು ಒಂದು ಕಾರಣನೇ ತಾನೆ. ಹಾಗೆ ಪದಾರ್ಥಗಳೇನಿದೆ, ಅಕ್ಕಿ ಇದೆ, ಬೇಳೆ ಇದೆ, ಅದು ಕಾರಣನೇ. ಈ ಎರಡೂ ಕಾರಣ ಇದ್ದು ನಾವು ಒಲೆ ಮೇಲೆ ಇಟ್ಟ ಮೇಲೆ ಒಳಗಡೆ ಒಂದು ಕೆಲಸ ಆಗುತ್ತಲ್ಲ, ಅದು ಒಂದು ಕಾರಣನೇ. ಈಗ ಸುಮ್ಮನೆ ಅನ್ನ ಆಗ್ಬಿಡಲ್ಲ ಅಲ್ವಾ. ಒಳಗಡೆ ಇಟ್ಟ ಮೇಲೂ ಕೂಡ ಅಕ್ಕಿ ನೀರು ಇಟ್ಟಿದ್ದೇವೆ, ಅದು ಕುದೀತಾ ಇದೆ. ಆದ್ರೆ ಯಾವಾಗ ನಾವು ಅನ್ನ ಆಯಿತು ಅಂತೀವಿ, ಸ್ವಲ್ಪ ಇರಿ ಇನ್ನು 5 ನಿಮಿಷ ಬೇಕು, ಅನ್ನ ಆಗಿಲ್ಲ ಅಂತೀವಿ. ಅನ್ನದಲ್ಲಿರುವಂತ ನೀರಿನ ಅಂಶ ಎಲ್ಲ ಇದೆಲ್ಲ ಹೋಗಿ ಅಗಳೆಲ್ಲ ಆ ನೀರನ್ನ ಹೀರ್ಕೊಂಡ ಮೇಲೆ ಅಂದ್ರೆ ಮುಟ್ಟಿ ನೋಡಿದಾಗ ಎಲ್ಲೂ ಕೂಡ ಅಕ್ಕಿಯ ಭಾಗ ನಮಗೆ ಸಿಕ್ಕಬಾರ್ದು, ಅಂದ್ರೆ ಹಸಿ ಅಕ್ಕಿ ಸಿಕ್ಕಬಾರ್ದು. ಅದು ಪೂರ್ಣ ಮೆತು ಆಗಬೇಕು ತಾನೆ. ಹಾಗೆ ಒಳಗಡೆ ಆ ನೀರಿನ ಅಂಶ ಸೇರಿ ಅಕ್ಕಿಯ ಕಾಳಿನ ಕಣಕಣನು ಒಂದು ಕಾಳು ಅಕ್ಕಿ ನಮಗೆ ಕಾಣೋದು. ಆ ಕಾಳೊಳಗೆ ಎಷ್ಟು ಕಣ ಇದೆ ಅಷ್ಟೂ ಕಣ ಏನಾಗಬೇಕು? ಅರಳಬೇಕು. ಹಾಗಾದಾಗ ಅದನ್ನ ನಾವೇನಂತೇವೆ? ಅನ್ನ ಅಂತೀವಿ ಅಲ್ವಾ. ಅಂದ್ರೆ ನೋಡಿ, ಈಗ ಎಷ್ಟು ಕಾರಣ ಬಂದಾಯ್ತು. ಮನೆಯಲ್ಲಿ ಇನ್ನೂ ಒಂದು ಕಾರಣನೂ ಹೇಳ್ಬೋದು. ಅಕ್ಕಿ ಬೇಳೆ ಎಲ್ಲ ಇದ್ರೆ ಅವೆಲ್ಲ ಇಡಕ್ಕೊಂದಿದೆಯಲ್ಲ, ಅದು ಒಂದು ಕಾರಣನೇ. ಹೀಗೆ ಕಾರಣಗಳು ಹಲವಾರು ವಿಧ ಇದೆ. ಕಾರ್ಯ ಒಂದು, ಆಗೋದು ಕಾರ್ಯ ಒಂದು. ಈಗ ಅನ್ನ ಅಂತ ಒಂದು ಕಾರ್ಯ ಆಗುತ್ತೆ. ಆ ಒಂದು ಕಾರ್ಯಕ್ಕೆ ಏನು ಬೇಕು? ಪಾತ್ರೆ ಬೇಕು, ಒಲೆ ಬೇಕು, ಬೆಂಕಿ ಬೇಕು, ನೀರು ಬೇಕು, ಅಕ್ಕಿನ ತೊಳೆದು ಒಬ್ಬ ಶುದ್ಧ ಮಾಡಿ ಅದನ್ನು ಹಾಕೋನೊಬ್ಬ ಬೇಕು. ಇಷ್ಟೂ ಇದ್ದಾಗ ಏನಾಗುತ್ತೆ? ಅನ್ನ ಅಂತ ಆಗುತ್ತೆ. ಆದರೆ ಅದು ವ್ಯಕ್ತಿ ಮಾಡಲ್ಲ, ಅದು ಆಗುತ್ತೆ. ಯಾರೋ ಮಾಡಿದ್ದಲ್ಲ ಅದು. ಯಾಕೆ ಅಂದ್ರೆ ಆ ನೀರು ಮತ್ತೆ ಕಾಳು ಬೆರೆಸುವುದಕ್ಕೆ ಬೇಕಾದ ಒಂದು ಸಂಯೋಜನೆ ಒಳಗೆ ನಡೆಯುವಂತ ಒಂದು ಕ್ರಿಯೆ. ಅರ್ಥ ಆಗ್ತಾ ಇದೆ ಅಲ್ವಾ? ಇದು ಅದೇ ರೀತಿಯಲ್ಲಿ ಇದನ್ನ ನಾವು ಮಾಡ್ಲಿಲ್ಲ. ಹಾಗೆ ನೋಡಿ, ಹುಳಿ ಆಯ್ತು ಅಂತೀವಿ. ಹುಳಿ ನಾವು ಮಾಡ್ತೀವಾ? ಎಲ್ಲ ಇದೆ ನಿಜ. ಉಪ್ಪು, ಹುಳಿ, ಖಾರ ಎಲ್ಲ ಇದೆ. ಖಾರನ ಅರ್ದಿದೀವಿ, ಎಲ್ಲ ಮಾಡಿದೀವಿ, ಹದವಾಗಿ ಹಾಕಿರ್ಬೋದು. ಆದ್ರೆ ಅದು ಮಿಶ್ರ ಆಗಿ ಒಂದು ಪಾಕ ಉಂಟಾಗೋದಿದೆಯಲ್ಲ, ಆ ಹದವಾದ ಪಾಕ ಒಳಗಡೆ ತಾನೇ ಆಗುವಂಥ ಕ್ರಿಯೆ ಇದೆಯಲ್ಲ, ಅದು ಆಗೋದು. ಅದನ್ನ ಯಾರು ಅಂದ್ರೆ ಒಳಗಡೆಯ ಶಕ್ತಿ ಅದನ್ನ ಮಾಡುತ್ತೆ ಹೊರತು ಹೊರ ವ್ಯಕ್ತಿಗಳು ಮಾಡುವಂಥದ್ದಲ್ಲ. ಆದ್ರಿಂದ ಒಂದು ಅಡುಗೆನಲ್ಲೇ ಹಾಗೆ. ಇನ್ನು ಮಿಕ್ಕಿದೆಲ್ಲ ಯೋಚನೆ ಮಾಡ್ಕೊಳ್ಳಿ. ಅಂದ್ರೆ ಒಂದು ಮಗುನ ಸೃಷ್ಟಿ ಮಾಡೋದು, ಆ ಮಗುಗೊಂದು ಸಂಸ್ಕಾರ ಕೊಡೋದು, ಮಗುನೊಂದು ವಿದ್ಯಾವಂತನನ್ನಾಗಿ ನಾವು ಅನ್ಕೊಂಡಿದ್ದೇವೆ, ನಾವು ಕಷ್ಟಪಟ್ವಿ, ನಾವು ಹೀಗೆ ಮಾಡಿದ್ವಿ. ಇಲ್ಲ, ಅದೆಲ್ಲಕ್ಕೂ ಕೂಡ ಒಂದು ಪೂರ್ವ ನಿಯೋಜಿತವಾದದ್ದು ಹಿಂದೆ ಇದೆ. ಪೂರ್ವ ಅಂದ್ರೆ ಹಿಂದೆ ಅಂತ. ಆ ಹಿಂದೆ ಯಾವುದೋ ಕೆಲಸ ನಡೀತಾ ಇದೆ. ಅದೆಲ್ಲವನ್ನ ನಾವೇನಂತ ಹೇಳ್ತೇವೆ? ಕಾರಣ ಅಂತ ಹೇಳ್ತೇವೆ. ಹಾಗೆ ಸೃಷ್ಟಿ ಆರಂಭ ಆದಾಗ, ಭಾಗವತದಲ್ಲಿ ನಾವು ನೋಡಿರೋದು, ಸೃಷ್ಟಿ ಆರಂಭ ಆದಾಗ ಏನಾಯ್ತು? ಪರಮಾತ್ಮ
ತಾನು ಸೃಷ್ಟಿ ಮಾಡಬೇಕು ಅನ್ಕೊಂಡ. ಹಾಗೆ ಸೃಷ್ಟಿ ಮಾಡಬೇಕು ಅನ್ಕೊಂಡಾಗ ಅವನಿಂದ ಪ್ರಕೃತಿ ಬಂತು, ಕಾಲ ಬಂತು, ನಿಯತಿ ಬಂತು. ಈ ಕಾಲದ ಪಾತ್ರ ತುಂಬಾ ಮುಖ್ಯ. ಒಳಗಡೆ ಈಗ ನಾವು ಹೇಳಿದ್ವಲ್ಲ, ಅದು ಯಾವುದೋ ಹದದಲ್ಲಿ ಪಕ್ವಾಗಬೇಕು, ಯಾವುದೋ ಹದದಲ್ಲಿ ಸೇರಬೇಕು ಒಂದಕ್ಕೊಂದು. ಆ ರೀತಿ ಎಲ್ಲ ನಡೆದಾಗಲೇ ಒಂದು ಅನ್ನ ಆಗಲಿ, ಒಂದು ಹುಳಿ, ಯಾವುದು ಸರಿಯಾದ ರುಚಿ ಬರಬೇಕಾದ್ರೂ, ಅಯ್ಯೋ ಅವತ್ತು ಇದೇ ತರ ಮಾಡಿದ್ದೆ, ಆದ್ರೆ ಅವತ್ತಿನ ರುಚಿ ಇವತ್ತು ಬಂದಿಲ್ಲ. ಯಾಕೆಂದ್ರೆ ಯಾವುದೋ ಹದ ವ್ಯತ್ಯಾಸ ಆಗಿದೆ. ಕಾವು ಕೊಟ್ಟಿದ್ ವ್ಯತ್ಯಾಸ ಇರಬಹುದು, ಬಂದ್ಬಿಡ್ತಾರೆ ದಗದಗ ಉಡಿಸ್ಬಿಟ್ಟು ಬೇಗ ಆಫ್ ಮಾಡ್ಬಿಟ್ಟು ಬೇಗ ಓಡೋಣ, ಅವಾಗ ವ್ಯತ್ಯಾಸ ಇರಬಹುದು. ಹಾಗೆ ಕುದಿಯುವುದನ್ನ ಹದದಲ್ಲಿ ಕುದಿಸಿದ್ರೆ ಆ ಕುದ್ದ ಹದದಲ್ಲಿ ಅದು ಸೇರೋದಿದೆಯಲ್ಲ, ಎಲ್ಲ ಕಾರಣ ಇರುತ್ತೆ. ಆದ್ರಿಂದ ಸೃಷ್ಟಿಯನ್ನ ಮಾಡುವಾಗ ಹಾಗೆ ಪರಮಾತ್ಮ ಆ ಕಾಲ ಅನ್ನೋದಕ್ಕೆ ಹೇಳಿದೆ, ಕಾಲದ ಪಾತ್ರ ತುಂಬಾ ಇದೆ. ಅದರಿಂದ ಅವನು ನಿಯತಿಯನ್ನ, ಕಾಲವನ್ನ, ಪ್ರಕೃತಿಯನ್ನ ತಂದ. ಆ ಕಾಲ ಏನ್ ಮಾಡ್ತು, ಪ್ರಕೃತಿಯಲ್ಲಿ ಸತ್ವರಜಸ್ ತಮಸ್ಸನ್ನ ಹೊರಗಾಕಕ್ಕೆ ಕಾಯ್ತಿತ್ತು. ಆ ಪ್ರಕೃತಿಯಲ್ಲಿರುವ ಸತ್ವರಜಸ್ ತಮಸ್ಸನ್ನ ಹೊರಗಾಕ್ತು. ಹಾಕಿದ ಮೇಲೆ ಸತ್ವದ ಒಳಗೆ, ರಜಸ್ಸೊಳಗೆ, ತಮಸ್ಸೊಳಗೆ ಸುತ್ತುತ್ತಾ ಇತ್ತು. ಆಗ್ಲೂ ಏನಾಗಲಿಲ್ಲ. ಆವಾಗ ಕಾಲ ಏನ್ ಮಾಡ್ತು, ಸತ್ವದ ಮೇಲೆ ರಜಸ್ಸನ್ನ, ರಜಸ್ಸಿನ ಮೇಲೆ ಸತ್ವವನ್ನ, ಸತ್ವರಜಸ್ಸನ್ನ ತಮಸ್ಸಿನ ಮೇಲೆ, ತಮಸ್ಸನ್ನ ರಜಸ್ಸತ್ವದ ಮೇಲೆ, ತಮಸ್ಸನ್ನ ರಜಸ್ಸು ತಮಸ್ಸುಗಳನ್ನು ಹೀಗೆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡ್ತಾ ಮಾಡ್ತಾ ಅದು ಏನ್ ಮಾಡ್ತು, ಕುಣಿಸೋದಕ್ಕೆ ಆರಂಭ ಮಾಡ್ತು. ಯಾವ್ದದೆಲ್ಲ ಮಾಡಿದ್ದು, ಈಗ ಅಡುಗೆನೇ ನೆನಪು ಮಾಡ್ಕೊಳ್ಳಿ, ಅದು ಕುದಿಯೋದಕ್ಕೆ, ಒಲೆ ಹಚ್ಚೋದ, ಇದೆಲ್ಲ ಸೃಷ್ಟಿನೇ. ಆ ಸೃಷ್ಟಿಯನ್ನ ನಾವು ಈ ರೂಪದಲ್ಲಿ ನೋಡಿದಾಗ ನಮ್ಮಂಥವ್ರಿಗೆ ಸ್ಪಷ್ಟವಾಗಿ ತಲೆ ಒಳಗೆ ಚಿತ್ರ ಉಳಿಯುತ್ತೆ. ಅದೆಲ್ಲ ಮಾಡಿದ್ಯಾರು, ಕಾಲ, ನಾವು ಯಾರು ಅಲ್ಲ. ಆದ್ರಿಂದ ಆ ಕಾಲದಲ್ಲಿ ಅದು ನಡೀತಾ ಇದೆ. ಹಾಗೆ ಅದು ಹದದಲ್ಲಿ ಬಂತು. ಆಮೇಲೆ ಏನಾಯ್ತು, ಮಹತ್ತತ್ವ ಬಂತು. ಈ ಸತ್ವ ತುಂಬಾ ಜೋರಾಗಿತ್ತು, ಸತ್ವ ಯಾರ ಜೊತೆ ಬೆರಿಲಿಲ್ಲ. ಆಗ ಮಹತ್ತತ್ವ ಬಂತು. ಮಹತ್ತತ್ವ ಬಂದಾಗ ಇದು ನಾವು ಅನೇಕ ಬಾರಿ ನೋಡಿದ್ದೇವೆ, ಇನ್ನು 1000 ಬಾರಿ ನೋಡೋಣ, ಚಿಂತೆ ಇಲ್ಲ, ಬೇಜಾರು ಮಾಡ್ಕೊಳ್ಳದೆ. ಯಾಕೆಂದ್ರೆ ಅದು ನಮ್ಮ ತಲೆ ಒಳಗೆ ಆಳವಾಗಿ ಉಳಿಬೇಕು. ಆ ಮಹತ್ತತ್ವನೇ ಬುದ್ಧಿ ತತ್ವವಾಗಿ ನಮ್ಮೊಳಗೆ, ಎಲ್ಲರೊಳಗೆ ಬುದ್ಧಿಯಾಗಿ ಏನಿದೆ ಆ ಬುದ್ಧಿ ತತ್ವವಾಗಿ ವಿಕಾಸ ಆಗೋದು. ಆಮೇಲೆ ರಜಸ್ತತ್ವ. ಆ ರಜಸ್ತತ್ವ ಅನ್ನೋದು ವೈಕಾರಿಕ, ತೈಜಸ, ತಾಮಸ ಅಂತ ಯಾವುದರ ಬಲದಿಂದ, ಸತ್ವ ಬೆರೆತ್ಕೊಂಡದು, ಸತ್ವದ ಮೇಲೆ ವೈಕಾರಿಕ, ರಜಸ್ಸಿನ ಮೇಲೆ ತೈಜಸ, ತಮಸ್ಸಿನ ಮೇಲೆ ತಾಮಸ. ಹೀಗೆ ಆ ಬೆರಕೆಗಳಿಂದ ಅದೇನಾಯ್ತು, ಇಷ್ಟು ವಿಭಾಗ ಆಯ್ತು. ಆಮೇಲೆ ಏನಾಯ್ತು, ವೈಕಾರಕದಿಂದ ಅಭಿಮಾನಿ ದೇವತೆಗಳು ಬಂದ್ರು. ಇಂದ್ರ, ವರುಣ, ಯಮ, ಹೀಗೆ ದಿಕ್ಪಾಲಕರು ಎಲ್ಲರೂ ಬಂದ್ರು. ಹಾಗೆ ಈ ತೈಜಸದಿಂದ ಪಂಚಭೂತಗಳು ಬಂತು, ತಾಮಸದಿಂದ ಪಂಚ ತನ್ಮಾತ್ರಗಳು ಬಂತು. ಪಂಚಭೂತ ಪಂಚ ತನ್ಮಾತ್ರ ಬಂದ ಮೇಲೆ ಅದನ್ನು ಆಸ್ವಾದಿಸೋದಕ್ಕೆ ಕಣ್ಣು, ಕಿವಿ, ಮೂಗು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಇವೆಲ್ಲ ಬಂತು. ಎಲ್ಲರೂ ಬಂದಿದ್ದಾರೆ. ಈಗ ನಾ ಹೇಳಿದ್ನಲ್ಲ, ಮನೆಯಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ನೀರೇ ಇದೆ, ಪಾತ್ರೆ ಇದೆ, ಒಲೆ ಇದೆ, ಎಲ್ಲ ಇದೆ, ಮನುಷ್ಯನೂ ಇದ್ದಾನೆ. ಎಲ್ಲರೂ ಹೀಗೆ ಕೂತಿದ್ರೆ ಏನೂ ಆಗಲ್ಲ. ಹಾಗೆ ಎಲ್ಲ ಕೂತ್ಕೊಂಡಿದ್ದಾರೆ. ಆಗ ಪರಮಾತ್ಮ ನೋಡಿದಾರೆ, ಇವರೆಲ್ಲ ಹೀಗೆ ಕೂತ್ಬಿಟ್ರೆ ಹೇಗೆ? ಅದಕ್ಕೆ ಅವನು ಬಂದ, ಎಲ್ಲರ ಒಳಗೆ ತಾನು ಸೇರ್ಕೊಂಡು ಎದ್ದೇಳಿ ಮೇಲೆ ಅಂತ ಎಬ್ಬಿಸ್ದ. ನಿನ್ ಜೊತೆ ಸೇರು, ಈಗ ಅಕ್ಕಿ ನೀನು ನೀರ್ ಜೊತೆ ಸೇರು, ನೀರು ಅಕ್ಕಿ ನೀನು ಒಲೆ ಮೇಲೆ ಕೂತ್ಕೋ. ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡ್ದ. ಹಾಗೆ ಮಾಡಿದಾಗ ಏನಾಯ್ತು, ಒಂದು ಅನ್ನ ಅನ್ನುವ ಕಾರ್ಯ, ಹಾಗೆ ಒಂದು ಸೃಷ್ಟಿ ಅನ್ನುವ ಕಾರ್ಯ. ಇವರೆಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಆಗ ಪರಮಾತ್ಮ ನೋಡ್ದ, ನಾನ್ ಯಾಕೆ ಬಂದಿದ್ದೀನಿ ಅನ್ಕೊಂಡು, ಅಯ್ಯೋ ಇವರೆಲ್ಲ ಹೀಗೆ ಕೂತ್ ಬಿಟ್ರೆ ಆಗಲ್ಲ, ಒಬ್ಬರೊಬ್ಬರು ಸೇರಿ ಒಂದು ಕೆಲಸ ಆಗಬೇಕು. ಇಷ್ಟರಿಂದ ನಾವು ತಿಳ್ಕೊಳ್ತಾ ಇರೋದೇನು, ಇವರೆಲ್ಲರೂ ಕಾರ್ಯರೂಪ ಆದ್ರು. ಇವರು ಬರೀ ಕಾರ್ಯರೂಪ ಆಗಲಿಲ್ಲ. ಮಹತ್ತು ರಜಸ್ಸಿಗೆ ಕಾರಣ ಆಯಿತು, ರಜಸ್ಸು ವೈಕಾರಿಕ, ತೈಜಸ, ತಾಮಸಗಳಿಗೆ ಕಾರಣ ಆಯಿತು. ವೈಕಾರಿಕ ಈ ರಜಸ್ಸಿಗೆ ಮಹತ್ತು ಕಾರಣ ಆಯಿತು. ನೋಡಿ ಹೇಗೆ, ಕಾರಣ ಕಾರ್ಯ, ಕಾರ್ಯ ಕಾರಣ, ಅಂದ್ರೆ ಒಂದು ಕಾರ್ಯ ಒಂದು ಕಾರಣ, ಒಂದೇ ಕಾರಣವೂ ಆಗಿದೆ, ಕಾರ್ಯನೂ ಆಗಿದೆ. ಆ ರೀತಿ ಎಲ್ಲಿಂದ, ಮಹತ್ತಿನಿಂದ ನಾವು ನೋಡೋದು. ಹಾಗೆ ಬರ್ತಾ ಬಂದ್ರೆ ಇವೆಲ್ಲವೂ ಏನಾಗಿದೆ, ಕಾರಣ ಕಾರ್ಯಗಳ ಸಂಯೋಗ ಆಗಿದೆ. ಆದರೆ ದೇವಿ ಮಾತ್ರ ನಿಷ್ಕಾರಣ. ಅವಳು ಯಾವ ಕಾರಣ ಕಾರ್ಯದ ಸಂಯೋಗದಿಂದ ಆಗಲಿಲ್ಲ. ಇದನ್ನ ನಾವು ನಿನ್ನೆ ದಿವಸ ಗಮನಿಸ್ಕೊಂಡಿದ್ವಿ. ಈಗ ಕಾರ್ಯ ಅಂದಾಗ, ಈಗ ನಾವು ಅಡಿಗೆ ಮಾಡ್ತೀವಿ, ಅನ್ನ ಮಾಡ್ತೀವಿ. ಯಾಕೆ ಮಾಡ್ತೀವಿ?
ನಂಗೆ 11 ಗಂಟೆಗೆ ಹಸಿವಾಗುತ್ತೆ, ನಾವು ಊಟ ಮಾಡಬೇಕು ಅಂತ ಬೆಳಗ್ಗೆನೆ ಮಾಡ್ತೀವಿ ತಾನೆ. ಅಂದ್ರೆ ಅಲ್ಲಿಗೊಂದು ಗುರಿ ಇದೆ. ಹಾಗೆ ಈ ತಾಯಿ ಈ ಒಂದು ಸೃಷ್ಟಿ ಕಾರ್ಯವನ್ನ ಮಾಡಿದರೆ ಅದಕ್ಕೆ ಏನೋ ಒಂದು ಗುರಿ ಇದೆಯಲ್ಲ. ಏನು ಗುರಿ ಅದು? ನಾನು ಎಂಜಾಯ್ ಮಾಡಬೇಕು ಅಂತನಾ? ಇಲ್ಲ, ಆ ದೇವಿಗೆ ಅದೇನಿಲ್ಲ. ಅಂದ್ರೆ ಪರಮಾತ್ಮನಿಗೆ ಬಹುಶ್ಯಾಮ್ ಅನ್ಕೊಂಡೇ ಹೊರತು ನಾನು ತುಂಬಾ ಆಗ್ಬಿಟ್ಟು ತುಂಬ ತಿನ್ಬೇಕು, ತುಂಬಾ ಆಗ್ಬಿಟ್ಟು ಸುಖ ಪಡ್ಬೇಕು ಇಲ್ಲ. ಮತ್ತೆ ನಾನು ಸುಖ ಪಡ್ತಾ ಇದ್ದೀನಿ ಇಲ್ಲ, ನಾನು ಹೊರಟೋ ಇಲ್ಲ, ಆ ಯಾವುದೂ ಇಲ್ಲ ಅವನಲ್ಲಿ. ಆದರೆ ಇದೆಲ್ಲ ಅಂದ್ರೆ ಕಾರ್ಯ ನೋಡಿ, ಇವೆಲ್ಲ ಕಾರ್ಯ. ಈ ಯಾವ ಆ ಕಾರ್ಯ ಅನ್ನೋದೊಂದು ಗುರಿ ಇದೆಯಲ್ವಾ, ಆ ಯಾವ ಗುರಿನೂ ಅದಕ್ಕಿಲ್ಲ. ಆದ್ರಿಂದ ಕಾರ್ಯನೇ ಇಲ್ಲ ಅಂದಮೇಲೆ ಕಾರಣ ಎಲ್ಲಿಂದ ಬರಬೇಕು? ಹಾಗಾಗಿ ಪರತತ್ವ ಎನ್ನುವುದು ನಿಷ್ಕಾರಣ. ಅದು ಯಾವ ಒಂದು ಇದನ್ನು ಹಿನ್ನೆಲೆಯನ್ನು ಇಟ್ಟುಕೊಳ್ಳದೆ ಇರುವಂಥದ್ದು. ಪ್ರಯೋಜನ, ಕಾರ್ಯ ಅಂದ್ರೆ ಪ್ರಯೋಜನ ಅಂತ ಅರ್ಥ ಇದೆ. ಹಾಗೆ ಯಾವ ಪ್ರಯೋಜನ ಇಲ್ಲ. ಯಾಕೆ ಹಾಗಾದ್ರೆ ಈ ಪ್ರಪಂಚ ಸೃಷ್ಟಿ ಮಾಡಿ ನಾವು ಅನ್ಕೊಳ್ತೀವಿ ದೇವರು ಪೆಸ್ಸಿಮಿಸ್ಟು, ದೇವರಂಥವನು, ಹೀಗೆಲ್ಲ ಅಂತಾರಲ್ಲ ಈ ಬುದ್ಧಿ ಇರೋಂಥವ್ರು. ಆದರೆ ಇದು ಯಾವುದನ್ನು ಅವನು ಮಾಡಲಿಲ್ಲ. ಹಾಗಾದ್ರೆ ದುಃಖ ದುಃಖ ಅಂತ ಅನ್ಕೊಳ್ತಿರೋದು ನಾವೇ ಹೊರತು ದುಃಖ ಅನ್ನೋದು ಅವನು ಮಾಡಿಲ್ಲ. ದುಃಖ ಎಲ್ಲಿಂದ ಬಂತು ಅಂದ್ರೆ ಮುಂದಿನ ನಾಮದಲ್ಲಿ ನೀರಾಗ ರಾಗಮಥ ನೀಲ್ ಅದು ಬರುತ್ತೆ. ಹಾಗಾಗಿ ನಾವು ಮಾಡ್ಕೊಳ್ತಾ ಇರೋದೇ ಇದೆಲ್ಲ ಹೊರತಾಗಿ ಅಲ್ಲಿ ಪರಮಾತ್ಮ ಸೃಷ್ಟಿಯಲ್ಲಿ ದುಃಖ ಸುಖ ಅನ್ನೋದನ್ನ ಮಾಡಲಿಲ್ಲ, ತಯಾರು ಮಾಡಲಿಲ್ಲ. ಈಗ ಹೇಗೆ ಭತ್ತ ತಯಾರು ಮಾಡ್ದ, ಅನ್ನ ಮಾಡ್ಕೊಂಡಿದ್ಯಾರು? ನಾವು ಅಲ್ವಾ? ಹಾಗೆ ಅಂದ್ರೆ ಸೃಷ್ಟಿಯಲ್ಲಿ ಇದನ್ನೆಲ್ಲ ಹೇಗೆ ಸಹಜವಾಗಿ ಕೊಟ್ಟಿದ್ದಾನೆ, ಹಾಗೆ ಇದನ್ನೂ ಕೂಡ ಸಹಜವಾಗಿ ಕೊಟ್ಕೊಂಡು ಬಂದಿದ್ದಾನೆ. ಆದ್ರಿಂದ ದೇವರಿಗೆ, ಪರಮಾತ್ಮನಿಗೆ, ಅದು ದೇವಿಯನ್ನಿ ಪರಮೇಶ್ವರ ಅನ್ನಿ ಯಾರೇ ಅನ್ನಿ, ಅವನಿಗೆ ನಾನು ಸುಖವಾಗಿರ್ಬೇಕು, ಈ ಪ್ರಾಣಿಗಳ ಒಳಗೆಲ್ಲ ಸೇರಿ ನಾನು ಎಂಜಾಯ್ ಮಾಡಬೇಕು ಇಲ್ಲ. ಆ ಎಂಜಾಯ್ಮೆಂಟಿನ ಕಲ್ಪನೆನೋ ನಮ್ ತರ ಅಲ್ಲ. ಎಂಜಾಯ್ ಅಂದ್ರೆ ಹೀಗೆ ಗಂದ್ಬಿಟ್ರೆ ಎಂಜಾಯ್ ಅಲ್ಲ. ಇವತ್ತು ನಾವು ಅನ್ಕೊಂಡಿರೋದು ಆ ತರ ಸುಮ್ನೆ ತಕ್ಕ ಅಂದ್ಬಿಟ್ರೆ ಅಲ್ಲ. ಎಂಜಾಯ್ ಅಂದಾಗ ಶಬ್ದಕ್ಕೆ ಮನರಂಜನೆ ಅಂತ ಇಟ್ಕೊಂಡ್ರೆ ಮನಸ್ಸುವರೆಗಾದ್ರೂ ಹೋಗ್ಬೇಕಲ್ಲ. ಈಗ ಬರೀ ಶರೀರದ ನೆಲೆಯಲ್ಲಿ ಮಾಡ್ಬಿಟ್ಟು ಗೇಟ್ ದಾಟೋ, ಇಲ್ಲಿಂದ ಹೊಸಲು ದಾಟೋ ಒಳಗೆ ಹೋಗ್ಬಿಡ್ತು ಅಂದ್ರೆ ಅದು ಮನರಂಜನೆ ಆಗಲ್ಲ. ಕೊನೆ ಪಕ್ಷ ಮನಸ್ಸೊಳಗೆ ಒಂದು ದಿವಸ ಆದ್ರೂ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಒಂದು ಸ್ವಲ್ಪ ಹೊತ್ತಾದ್ರೂ ಅದು ಮನನ ಆಗಬೇಕಲ್ಲ. ಹಾಗಾಗ್ಬೇಕು ತಾನೆ. ಆ ರೀತಿ ಅಷ್ಟಾದ್ರೂ ಆಗಬೇಕು. ಆದರೆ ಆ ಭಾವದಿಂದ ಅವನು ಈ ಸೃಷ್ಟಿಯನ್ನ ಮಾಡಿಲ್ಲ. ಆದ್ರಿಂದ ಈ ಕಾರ್ಯ ಅನ್ನೋದು ಗುರಿ ಆಗಲಿ, ಪ್ರಯೋಜನ ಆಗಲಿ, ಅನುಭವ ಆಗಲಿ ಅದು ಇಲ್ಲ ಅವನಿಗೆ. ಉದ್ದೇಶ ಏನು? ಬಹುಶ್ಯಾಮ್, ನಾನು ಒಂದೇ ಅಲ್ಲ, ನಾನು ಅನೇಕ. ಅಂದ್ರೆ ಅನೇಕಾನೂ ಹೌದು, ಏಕಾನೂ ಹೌದು. ಅನೇಕದೊಳಗಿರುವ ಏಕಾನೂ ಹೌದು. ಅನೇಕದೊಳಗಿರುವ ಏಕ ಹೇಗೆ ಅದನ್ನ ನಾವು ನೋಡಿದೀವಿ. ಯಾರನ್ನು ಕೇಳಿದ್ರು ನಾನು ಅಂತ ಹೇಳ್ತಾರೆ ಅಲ್ವಾ. ಒಂದು ಪ್ರಾಣಿನ ಕೇಳಿದ್ರು ಅದು ಅನ್ನೋದು ಯಾತಕ್ಕೆ? ನಾನು ಅಂತಾನೆ. ಆದ್ರಿಂದ ಆ ನಾನು ಅನ್ನೋದು ಉತ್ತರ ರೂಪದಲ್ಲಿ ಬರೋದು ಎಲ್ಲದ್ರಿಂದ. ಆ ನಾನು ಅನ್ನೋದೇ ಒಳಗಿರೋದು, ಎಲ್ಲದರ ಒಳಗಿರೋದು ಆ ನಾನು. ಆದ್ರಿಂದ ಏಕದೊಳಗಿರುವ ಅನೇಕಾನೂ ಅದೇ, ಅನೇಕದೊಳಗಿರುವ ಏಕಾನೂ ಅದೇ. ಆ ಎಲ್ಲನೂ ಯಾತಕ್ಕೆ? ಯಾವ ಉದ್ದೇಶಕ್ಕೂ ಅಲ್ಲ. ಅದನ್ನೆಲ್ಲ ತಯಾರು ಮಾಡಿದ ಆ ಕಾರಣ ಅದನ್ನೇನಂತ ಕರೀತಾರೆ? ಆ ಪರಮೇಶ್ವರ ತತ್ವವನ್ನ, ಪರಮಾತ್ಮ ತತ್ವವನ್ನ ಅಥವಾ ಪರಬ್ರಹ್ಮ ತತ್ವವನ್ನ ನಿಷ್ಕಾರಣ ಅಂತ ಕರೀತಾರೆ. ಸ್ಪಷ್ಟ ಆಯ್ತಲ್ವಾ? ಈಗ ಮುಂದಿನ ಮತ್ತೆ ಕಾರ್ಯ ಅಂದ್ರೆ ಸ್ವಸ್ಥ ಅಂತ ಅರ್ಥ ಇದೆ. ಸ್ವಸ್ಥ ಅಂದ್ರೆ ನಮ್ಗೆ ಗೊತ್ತಿದೆ, ಧಾತು ಸಮ ಇರಬೇಕು. ಅಂದ್ರೆ ವಾತ ಪಿತ್ತ ಕಫಗಳು ಸಮವಾಗಿರ್ಬೇಕು. ಸಪ್ತ ಧಾತುಗಳು ರಕ್ತ ಮಾಂಸ ಮೇದ ಮಜ್ಜ ಇವೆಲ್ಲ ಇದ್ದಾಗ ಸ್ವಸ್ಥ ಇತ್ಯಭಿಧೀಯತೆ ಅಂತ ಇದು ಸುಶ್ರುತ ಸಂಹಿತೆಯಲ್ಲಿ ಉತ್ತರ ಕೊಡ್ತಾರೆ. ಅಲ್ಲಿ ಸ್ವಸ್ಥ ಅಂದ್ರೆ ಇನ್ನೂ ಒಂದು ಅರ್ಥ ಇದೆ. ಏನು? ಸ್ವಸ್ಮಿನ್ ತಿಷ್ಠತಿ, ಆ ಪರಮಾತ್ಮನ ಒಳಗೆ ಇರಬೇಕು. ಈಗ ಇದ್ರೊಳಗೆ ನಾನು ನಾನು ಅಂತ ಹೇಳ್ಕೊತೀವಲ್ಲ, ಆ ನಾನು ಅನ್ನೋದ್ರ ಒಳಗೆ ನಾವಿದ್ದು ಬಿಟ್ರೆ ಅದು ಸ್ವಸ್ಥ. ಆಗ ನಮ್ಗೆ ಯಾವುದು ಬಾಧೆ ಇಲ್ಲ. ನಾವು ನಾನು ಅನ್ನೋದ್ರ ಒಳಗಿಲ್ಲ. ನಾವು ಯಾವ್ದ್ರೊಳಗಿದ್ದೀವಿ? ಮನಸ್ಸೊಳಗಿದ್ದೀವಿ. ನಾವು ಯಾವ್ದ್ರೊಳಗಿದ್ದೀವಿ? ಬುದ್ಧಿ ಒಳಗಿದ್ದೀವಿ. ನಾವು ಯಾವ್ದ್ರೊಳಗಿದ್ದೀವಿ? ಕಣ್ಣು ಮೂಗು ಕಿವಿಗಳೊಳಗೆ ಕೂತ್ಕೊಂಡಿದ್ದೀವಿ. ಆ ನಾನು ತಿನ್ನು ಒಳಗಿದೆಯಲ್ಲ, ಅಲ್ಲಿ ಹೋಗಿಲ್ಲ. ಅಲ್ಲಿದ್ದು ಬಿಟ್ರೆ ಅದು ಸ್ವಸ್ಥ. ಆದ್ದರಿಂದ ಆ ಸ್ವಸ್ಥ ಸ್ಥಿತಿಯನ್ನ, ಅದು ಕಾರ್ಯ. ಸ್ವಸ್ಥ ಅನ್ನೋದು ಕಾರ್ಯ. ಆ ಸ್ವಸ್ಥ ಸ್ಥಿತಿ ಯಾವಾಗ ನಮ್ಗೆ ಉಂಟಾಗತ್ತೆ? ನಾನು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾನು ಅನ್ನೋದ್ರೊಳಗೆ ಕೂತ್ಕೊಂಡ್ರೆ, ಅಂದ್ರೆ ನಾನು ಅನ್ನೋದನ್ನ ಮುಟ್ಟಿದ್ರೆ,
ಅದನ್ನ ಮಾಡೋರು ಯಾರಪ್ಪ ಅಂದ್ರೆ ಸ್ವಸ್ಥ ಸ್ಥಿತಿಯನ್ನ ಕೊಡೋರು ಯಾರು? ವೈದ್ಯ, ಭಿಷಕ್. ಅದನ್ನ ಸುಶ್ರುತ ಸಂಹಿತೆಯಲ್ಲಿ ಹೇಳೋದು. ಸ್ವಸ್ಥ ಅನ್ನುವುದು ಕಾರ್ಯ, ಭಿಷಕ್ ಅನ್ನೋದು ಕಾರಣ. ಆ ಭಿಷಕ್ ಅನ್ನುವ ಕಾರಣ ಇಲ್ಲಿ ಯಾರು? ಪರದೇವಿ, ಪರಮಾತ್ಮ ಶಕ್ತಿ. ಆದ್ರಿಂದ ಅದನ್ನ ಭವರೋಗ ವೈದ್ಯ ಇತ್ಯಾದಿಯಾಗಿ ಕರೀತಾರೆ. ಆ ಪರಮಾತ್ಮ ಶಕ್ತಿಗೆ ಭವ ಇದೆಯಾ? ಅಸ್ವಸ್ಥತೆ ಇದೆಯಾ? ಇಲ್ಲ. ನಮಗೆ ಸ್ವಸ್ಥತೆ ಇಲ್ಲ, ಆದ್ರಿಂದ ನಮಗೆ ಅದು ಬೇಕು. ಹಾಗಾಗಿ ಇದನ್ನೇನಂತಾರೆ? ನಿಷ್ಕಾರಣ ಅಂತ ಕರೀತಾರೆ. ಇನ್ನು ಮುಂದಿನ ನಾಮ ನಿಷ್ಕಲಂಕ. ನಿಷ್ಕಾರಣ ಸ್ಪಷ್ಟ ಆಯ್ತಲ್ಲ. ಅಂದ್ರೆ ನಾವು ಆರೋಗ್ಯ ಸ್ಥಿತಿ ಅಂದ್ರೆ ಏನ್ ಅನ್ಕೊಂಡಿದೀವಿ? ನಂಗೆ ಯಾವತ್ತೂ ಜ್ವರ ಬರಬಾರ್ದು, ಕೆಮ್ಮು ಬರಬಾರ್ದು, ಆ ರೀತಿ ಅಲ್ಲ. ನನ್ನೊಳಗೆ ನಾನು ಇರುವಂಥದ್ದು, ನನ್ನೊಳಗೆ ನಾನು ಚಲನೆ ಮಾಡುವಂಥದ್ದು, ನನ್ನನ್ನು ಮುಟ್ಟುಕೊಂಡು ಹೊರಗಡೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಕಣ್ಣು, ನನ್ನ ಕಿವಿ, ಹಾಗೆ ಆ ನಾನು ಅನ್ನೋದನ್ನು ಮುಟ್ಟುಕೊಂಡು ವ್ಯವಹಾರ ಮಾಡ್ತೀವಲ್ಲ, ಆ ಸ್ಥಿತಿಯನ್ನು ಸ್ವಸ್ಥ ಅಂತ ಕರೀತಾರೆ. ನಮಗದು ಗೊತ್ತೇ ಇಲ್ಲ. ಈಗ ಹೇಳ್ತಿದ್ರೇನೆ ನಿಮ್ಗೆ ಭಾರ ಆಗ್ತಿದೆ, ಕಾಣಿಸ್ತಿದೆ ನಂಗೆ. ಆದರೆ ಆ ಸ್ವಸ್ಥ ಅನ್ನುವುದು ನಾನು ಅನ್ನುವುದನ್ನ ಮುಟ್ಟಿದಾಗಲೇ ನಮಗ್ ಗೊತ್ತಾಗೋದು. ಹಾಗೆ ಮುಟ್ಟೋ ಕಥೆಯನ್ನ ಮಾಡೋರು ಯಾರು ಅಂದ್ರೆ ದೇವಿ. ಆದ್ರಿಂದ ಅವಳನ್ನ ನಾವು ನಿಷ್ಕಾರಣ ಅಂದ್ರೆ ಅವಳು ಕಾರಣದ ಸ್ಥಿತಿಯಲ್ಲಿದ್ದು ತನಗೆ ಕಾರಣ ಇಲ್ಲದೆ ಇರುವವಳಾಗಿ ಇರುವವಳು ಅಂತ ಹೇಳ್ಕೊಳ್ತೇವೆ. ಈಗ ಮುಂದಿನ ನಾಮ ನಿಷ್ಕಲಂಕ. ಕಲಂಕ ಅಲ್ಲಿ ಕಲಾ ಅನ್ನೋದೊಂದು, ಅಂಕ ಅನ್ನೋದೊಂದು. ಅಂಕ ಅಂದ್ರೆ ಏನು? ಚಿಹ್ನೆ ಅಂತ. ಈಗ ಚಿಹ್ನೆ, ಈಗ ನೋಡಿ, ಹಸು ಅಂದ ತಕ್ಷಣ ಯಾವುದರಿಂದ ನೀವು ಗುರುತಿಸಿದ್ರಿ ಹಸು ಅಂತ? ಬರೀ 2 ಕೊಂಬು ನೋಡಿ ಗುರುತಿಸಿದ್ರ? ಇಲ್ಲ, ಅದಕ್ಕಿರುವ ಗಂಧಗಳು ನೋಡಿ ಗುರುತಿಸಿದ್ರಿ. ಹಾಗೆ ಸೀಳು ಗೊರಸು ನೋಡಿ ಗುರುತಿಸಿದ್ರಿ. ಒಂದೇ ಗೊರಸಿರಲ್ಲ ಹಸುಗೆ, ಸೀಳು ಗೊರಸಿರುತ್ತೆ. ಹಾಗೆ ಒಂದೊಂದಕ್ಕೆ ಒಂದೊಂದು ಚಿಹ್ನೆ ಇರುತ್ತೆ. ಉದ್ದ ಬಾಲ ಇರೋದೆಲ್ಲ ಕಪಿ ಅಲ್ಲ. ಉದ್ದ ಬಾಲ ಇದ್ದು 4 ಕಾಲಿದ್ರೆ ಕಪಿನ ಅಲ್ಲ. ಚಂಗ್ 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 ಅಂತ ಹಾರ್ತಾ ಇದ್ರೆ ಅಲ್ವಾ, ಆ ಕಪಿಯಲ್ಲೂ ಬರೀ ಕರಿ ಮೂತಿ ಇರೋದು, ಕೆಂಪು ಮೂತಿ ಇರೋದು, ಕೆನ್ನೆ ಮಾತ್ರ. ಎಷ್ಟು ಬಗೆ? ಅದನ್ನೆಲ್ಲ ನೀವು ಯಾವುದರಿಂದ ಗುರುತಿಸ್ತೀರಿ? ಈ ಒಂದು ಗುರುತುಗಳಿಂದ ಅದಕ್ಕೊಂದೊಂದು ಹೆಸರನ್ನು ಕೊಡ್ತಾ ಬರ್ತೀವಿ ಅಲ್ವಾ. ಆ ರೀತಿಯಲ್ಲಿ ಅಂಕ ಅಂದ್ರೇನು? ಚಿಹ್ನೆ. ಕಲಾ ಅಂದ್ರೆ ಪರಮಾತ್ಮ ವಸ್ತುವಿಗೆ ಸಂಬಂಧಪಟ್ಟಂತೆ ಒಂದೊಂದು ಅಂಶ. ಅಥವಾ ಈಗ ನಾವು ಹೇಳಿದಂತೆ ಕೊಂಬು, ಇದೆಲ್ಲ ಕಲಾ ಅಂಶ. ಕೊಂಬು, ಗಂದೊಗಲು, ಸೀಳುಗೊರಸು, ಇವೆಲ್ಲ ಒಂದೊಂದು ಅಂಶ. ಈ ಒಂದೊಂದು ಅಂಶದಿಂದ ಒಂದೊಂದು ವಸ್ತುವನ್ನ ನಾವು ಗುರುತಿಸ್ತೇವಲ್ಲ, ಅದನ್ನ ಏನಂತ ಕರಿತೇವೆ? ಕಲಂಕ. ಅಯ್ಯೋ, ಕಳಂಕ ಅಂದ್ರೆ ನಾವು ಕೆಟ್ಟದ್ದು ಅನ್ಕೊಂಡಿದೀವಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ಇಲ್ಲಿ ಆ ಅಭಿಪ್ರಾಯದಲ್ಲಿ ಇಲ್ಲ. ಈಗ ಚಂದ್ರನಲ್ಲಿ ನಾವು ಅದನ್ನೇ ಕಳಂಕ ಅಂತ ಹೇಳಿದಾಗ ನಾವು ಅನ್ಕೊಂಡಿರೋದು ಚಂದ್ರನಿಗೆ ಕೆಟ್ಟ ಮಸಿ ಅದು ಅಂತ ಅಲ್ಲ. ನಾವು ಕಥೆ ಕೇಳಿದ್ದೇವೆ ಹಿಂದೆ. ಅಲ್ಲಿ ಚಂದ್ರನಲ್ಲಿ ಕಾಣುವ ಮೊಲ ರೂಪ ಇದೆಯಲ್ಲ, ಅದು ಮೊಲ ಮಾಡಿದ ತ್ಯಾಗದ ಕಾರಣ ಅಲ್ಲಿ ಹೋಗಿ ಕೂತ್ಕೊಂಡಿದೆ. ಆ ಮೊಲ ಏನನ್ನು ತೋರಿಸ್ತಾ ಇದೆ? ನೀನು ದಾನ ಮಾಡಿದರೆ, ನಿಸ್ವಾರ್ಥವಾಗಿ ದಾನ ಮಾಡಿದರೆ ನಿನಗೂ ನನ್ನ ಗತಿ ಇದೆ, ನಿನಗೂ ನನ್ನ ಸ್ಥಾನ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಅದು ಕಲಂಕ. ಅಂದ್ರೆ ಆ ಚಿಹ್ನೆ, ಆ ಮೊಲದ ಚಿಹ್ನೆ ನಮಗೆ ಚಂದ್ರನಲ್ಲಿ ಕಾಣ್ತಾ ಇರೋದು ಏನನ್ನ ತೋರಿಸ್ತಾ ಇದೆ? ನಿಸ್ವಾರ್ಥವಾದ ದಾನವನ್ನ ಮಾಡಿದರೆ ಮೊಲಕ್ಕೆ ಯಾವ ಸ್ಥಾನ ದೊರಕುತ್ತೋ ಆ ಸ್ಥಾನ ನಿನಗೂ ದೊರಕುತ್ತೆ. ಆದ್ರಿಂದ ದಾನ ಮಾಡುವಾಗ ಇದು ಯಾರಾದ್ರೂ ಬಂದ್ರೆ ಕೊಡ್ತೀನಿ, ಯಾರು ಬರ್ಲಿಲ್ಲ ಅಂದ್ರೆ ನನಗೇ ಇರ್ಲಿ ಅಂದ್ರೆ ಆಗ ನಿಷ್ಕಳಂಕ ಇಲ್ಲ. ಅಯ್ಯೋ ಸಾರಿ, ಅದು ಸ್ಥಾನ ಸಿಕ್ಕಲ್ಲ. ಆದ್ರಿಂದ ಅಂಥ ಒಂದು ಕಲಂಕ ಅದನ್ನ ಅದು ತೋರಿಸ್ತಾ ಇದೆ. ಆ ರೀತಿಯಾಗಿ ನಾವು ಬದುಕಬೇಕು. ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಆದ್ರಿಂದ ಈಗ ಚಂದ್ರನಲ್ಲಿ ಅದು ಮಸಿಯಲ್ಲ. ಚಂದ್ರನಲ್ಲಿರುವ ಆ ಗುರುತು ಆ ಮೊಲಕ್ಕೆ ಸಿಕ್ಕಿದ ಒಂದು ಪ್ರಾಶಸ್ತ್ಯ. ಹಾಗೆ ಕಲಂಕ ಅನ್ನುವುದು ಒಂದೊಂದು ವ್ಯಕ್ತಿಯನ್ನ, ಒಂದೊಂದು ವಸ್ತುವನ್ನ ಗುರುತಿಸುವುದಕ್ಕೆ ಇರುವಂತಹ ಒಂದೊಂದು ಚಿಹ್ನೆ. ಅಂಥ ಒಂದು ಚಿಹ್ನೆ ಪರಮಾತ್ಮನಿಗೆ ಏನು ಅಂದ್ರೆ ಏನೂ ಇಲ್ಲ. ಅಯ್ಯೋ, ಹಾಗಾದ್ರೆ ಗುರುತಿಸ್ಕೊಳ್ಳೋದು ಹೇಗೆ? ಅದಕ್ಕೋಸ್ಕರನೇ ತಗೋಪ್ಪ ಗುಣ, ಅದಕ್ಕೋಸ್ಕರನೇ ತಗೋಪ್ಪ ರೂಪ ಅಂತ ನಾವು ಹೇಳೋದೇ ಹೊರತು ಪರಮಾತ್ಮನೇ ಅನ್ನೋದಾದ್ರೆ ನಾವು ಸುಮಾರು ಸಲ ನೋಡಿದ್ವಲ್ಲ, ಈರುಳ್ಳಿ ಸಿಪ್ಪೆ ತರ ತೆಗಿತಾ ಹೋದ್ರೆ ಏನೂ ಇಲ್ಲ ಅಂಥ ಸ್ಥಿತಿ. ಅದನ್ನೇ ಪರಮಾತ್ಮ ಅನ್ನೋದು. ಬಯಲು ಅಂತ ಕರೀತಾರೆ, ಶೂನ್ಯ ಅಂತ ಕರೀತಾರೆ.
ಆ ಎಲ್ಲದರ ಅರ್ಥ ಅದೇನೆ. ಇದನ್ನೆಲ್ಲ ತೆಗಿತಾ ಹೋದ್ರೆ ಕಣ್ಣು ನೀನಾ ಅಲ್ಲ, ಮೂಗು ನೀನಾ ಅಲ್ಲ ಅಂತ ಒಂದೊಂದು ಬಿಚ್ತಾ ಬಂದ್ರೆ ಏನು ಉಳಿಯುತ್ತೆ? ಏನು ಉಳಿಯಲ್ಲ. ಈಗ ಯಾವುದನ್ನ ರಥ ಅಂತ ಕರಿತೀವಿ ಅಂತ ಹೇಳಿದ್ರೆ, ರಥನೋ ಆಟೋನೋ ಯಾವುದೋ ನಮ್ಮ ಕಲ್ಪನೆಯಲ್ಲಿ ಕಾರೋ, ಯಾವುದನ್ನ ಕರಿತೀವಿ? ವೀಲ್ ಇದೆಯಲ್ಲ, ಸ್ಟೀರಿಂಗ್ ವೀಲ್, ಅದು ಕಾರ? ಅದು ಕಾರ್ ಅಲ್ವಾ? ಅಲ್ಲ ಅಂದ್ರೆ ಅದಿಲ್ಲದೆ ಇದ್ರೆ ಕಾರ್ ನಡೆಯುತ್ತಾ? ಹೇಗಿದೆ ಪ್ರಶ್ನೆ ನೋಡಿ. ಆದ್ರೆ ಅದು ಸ್ಟೀರಿಂಗ್ ಇದೆ, ಆದ್ರೆ ಸ್ಟೀರಿಂಗ್ಗೆ ಕಾರ್ ಅಲ್ಲ. ಸೀಟ್ ಕಾರ ಅಲ್ಲ. ಸೀಟ್ ಇಲ್ಲದೆ ಇದ್ರೆ ಕಾರ್ ಆಗುತ್ತಾ? ಇಲ್ಲ. ಆದ್ರೆ ಸೀಟೇ ಕಾರ ಅಲ್ಲ. ಹೀಗೆ ನೀವು ಒಂದೊಂದನ್ನೇ ಬಿಡಿಸ್ತಾ ಬಂದ್ರೆ ಅಲ್ಲ 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 ಅಂತ ತೆಗೆದ್ರೆ ಕೊನೆಲೇನಿದೆ? ಏನೂ ಇಲ್ಲ ಅಲ್ವಾ? ಆ ಏನೂ ಇಲ್ಲ ಅನ್ನುವ ಸ್ಥಿತಿ ಒಂದೊಂದರಲ್ಲೂ ನೋಡ್ತಾ ಬನ್ನಿ. ಬುದ್ಧ ಇದನ್ನೇ ವರ್ಣಿಸ್ತಾನೆ. ಶಾಸ್ತ್ರಗಳಲ್ಲಿರೋ ಮಾತೆ ಇದು. ನಮಗರ್ಥ ಆಗಲಿ ಅಂತ ನಾನು ಇದನ್ನು ಹೇಳ್ತಿರೋದಷ್ಟೇನೆ. ಹಾಗಾಗಿ ಏನೂ ಇಲ್ಲ ಅನ್ನುವುದೇ ಪರಮಾತ್ಮನ ಸ್ವರೂಪ. ಏನೂ ಇಲ್ಲ ಅನ್ನೋದನ್ನ ಕಲ್ಪನೆ ಮಾಡಕ್ಕಾಗಲ್ಲ, ಅನುಭವಿಸಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಏನೇನನ್ನೋ ಇಟ್ಕೊಂಡಿರೋಂಥದ್ದು. ಹಾಗಾಗಿ ಅದನ್ನೇ ಈಶಾವಾಸ್ಯ ಉಪನಿಷತ್ ಏನು ಹೇಳುತ್ತೆ? ಅಕಾಯಂ ಔರಣಂ ಅಸ್ನಾವಿರಂ ಅಶುದ್ಧಂ ಅಪಾಪವಿದ್ಧಂ. ಹೀಗೆ ಅಂದ್ರೆ ಅದಕ್ಕೆ ಶರೀರ ಇಲ್ಲ, ಅದಕ್ಕೆ ರೋಗ ಇಲ್ಲ, ರುಜಿನ ಇಲ್ಲ, ಅದಿಲ್ಲ ಇದಿಲ್ಲ, ಹಾಗೆ ಹೇಳ್ತಾ ಬರುತ್ತೆ. ಆ ರೀತಿಯಲ್ಲಿ ಈಶಾವಾಸ್ಯ ಉಪನಿಷತ್ತು ಹೇಳುವ ಆ ಪರತತ್ವದ ಸ್ವರೂಪನ ಇಲ್ಲಿ ನಿಷ್ಕಳಂಕ ಅನ್ನುವ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಕಳಂಕ ಅನ್ನುವುದು ನಮಗೆಲ್ಲ ಕಳಂಕ ಯಾವುದು ಅಂದ್ರೆ, ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಆಸೆ, ಒಬ್ಬೊಬ್ಬನಿಗೆ ಆ ರೀತಿಯ ಆಸೆಯಿಂದ ಅವನ ರೂಪ ನಿರ್ಮಾಣ ಆಗೋದು. ಆ ರೀತಿಯ ಆಸೆ ಅಥವಾ ದ್ವೇಷದಿಂದನೇ ಅವನು ಪರಸ್ಪರ ಸ್ನೇಹವನ್ನ ಬೆಳೆಸೋದು, ಮುರ್ಕೊಳ್ಳೋದು, ಈ ಎಲ್ಲ ಹಿನ್ನೆಲೆ ಇರುವಂಥದ್ದು. ಆ ರೀತಿಯಲ್ಲಿ ದೇವಿಗೆ ಏನಪ್ಪ ಇದೆ, ಪರಮಾತ್ಮನಿಗೆ ಏನಿದೆ ಅಂದ್ರೆ ಏನೂ ಇಲ್ಲ. ಅದು ನಿಷ್ಕಳಂಕ ಅನ್ನುವ ನಾಮದ ಅರ್ಥ. ಇನ್ನು ನಮ್ಮ ಒಳಗೆ ಈ ಕಳಂಕ ಅನ್ನುವುದನ್ನು ಕೊಳೆ ಅಂತಾನೆ ಇಟ್ಕೊಂಡ್ರೆ, ನಮ್ಮ ಶರೀರದ ಒಳಗೆ ಬೇಕಾದಷ್ಟು ಕೊಳೆ ಇದೆ. ನಾವದನ್ನು ನೋಡಿದ್ದೇವೆ. ಏನು? ರಕ್ತ ಇದೆ, ಮಾಂಸ ಇದೆ, ಮೇದ ಇದೆ, ಮಜ್ಜ ಇದೆ, ಅಸ್ಥಿ ಇದೆ, ಸ್ನಾಯು ಇದೆ, ಏನೇನೋ ಇದೆ. ಅವೆಲ್ಲ ನೋಡಿದ್ರೆ ನಮಗೆ ಅಯ್ಯೋ ನಮ್ಮ ಶರೀರನಾ ಅನ್ಸುತ್ತೆ. ಅದನ್ನೇ ನೆನ್ಸ್ಕೊಂಡ್ರೆ ಅದೆಲ್ಲ ಇದು ಕವರ್ ಆಗಿರೋದ್ರಿಂದ ಚೆನ್ನಾಗಿದೆ ಅನ್ಕೊಳ್ಳೋದೇ ಹೊರತು, ತೆಗೆದ್ರೆ ಬೇಡಪ್ಪ ಅಂತ ಆಗತ್ತೆ ಅಲ್ವಾ? ಅಂಥ ಒಂದು ಕೊಳೆಯ ಒಳಗಡೆ ಏನಿದೆ? ಹೃದಯದ ಒಳಗಡೆ ದೀಪದ ಜ್ಯೋತಿ ಬೆಳಗುತ್ತಾ ಇದೆ. ಅದನ್ನ ನಾವು ಕಲ್ಪನೆ ಮಾಡಿದ್ರೆ, ಮನೆಯಲ್ಲಿರುವ ನೆನ್ನೆ ನಾವು ನೋಡಿದ್ವಲ್ಲ, ದೀಪದ ಹಣತೆ ಒಳಗಡೆ ಉಜ್ಜದೆ, ತೊಳೆಯದೆ, ತಿಂಗಳಾಂತರ ಬಿಟ್ಟಿದ್ದೇವೆ, ಕಣಕು ಕಟ್ಟಿದೆ, ಆದರೂ ಕೂಡ ಜ್ಯೋತಿಯಲ್ಲಿ ಕೊಳೆ ಕಾಣುತ್ತೋ? ಆದರೂ ನೀವು ಜ್ಯೋತಿ ಹಚ್ಚಿದ್ರೆ ಹೇಗಿರುತ್ತದು? ತನ್ನ ಪ್ರಕಾಶದಲ್ಲಿ ತಾನಿದ್ದೇ ಇರುತ್ತೆ. ಹಾಗೆ ಇಷ್ಟು ಕೊಳೆಯ ಮಧ್ಯದಲ್ಲಿ ಇದ್ದರೂ ಆ ಜ್ಯೋತಿ ಸ್ವರೂಪ ಜ್ಯೋತಿಯಾಗೇ ಇರುತ್ತೆ. ಆ ಜ್ಯೋತಿಗೆ ಈ ಕಳಂಕ ತಗಲುತ್ತೋ? ಇಲ್ಲ. ಆದ್ರಿಂದ ಆ ಪರಮಾತ್ಮ ವಸ್ತು ಎಲ್ಲದರ ಒಳಗೆ ಇದ್ದರೂ ಆ ಜ್ಯೋತಿಗೆ ಕಳಂಕ ಅನ್ನುವುದು ಸ್ಪರ್ಶ ಆಗೋದಿಲ್ಲ. ಆದ್ರಿಂದ ಜ್ಯೋತಿ ಸ್ವರೂಪ ಯಾವಾಗಲೂ ಜ್ಯೋತಿಯಾಗಿರುತ್ತೆ. ಆದ್ರಿಂದಲೇ ಜ್ಯೋತಿಷಾಂ ಜ್ಯೋತಿ ಪರಂ ಜ್ಯೋತಿ ನಿರಂಜನ ಜ್ಯೋತಿ ಜ್ಯೋತಿ ಹೀಗೆಲ್ಲ ಆ ಜ್ಯೋತಿಷ್ ತತ್ವವನ್ನ ವರ್ಣನೆ ಮಾಡ್ತಾರೆ. ಆ ರೀತಿಯಲ್ಲಿರುವ ತತ್ವ ಯಾವುದಪ್ಪ ಅಂದ್ರೆ ಆ ಪರಬ್ರಹ್ಮ ತತ್ವ. ಪರಬ್ರಹ್ಮ ತತ್ವ ಜ್ಯೋತಿ ಸ್ವರೂಪವಾಗಿದ್ದು, ಜ್ಯೋತಿಗೆ ಹೇಗೆ ದೀಪದ ಅಥವಾ ದೀಪಸ್ತಂಭದ ಯಾವ ಕೊಳೆಯೂ ಅಂಟೋದಿಲ್ಲ, ತಗಲೋದಿಲ್ಲ. ಜ್ಯೋತಿ ತಾನೇ ತಾನಾಗಿ ಪ್ರಕರ್ಷಮಾನವಾಗಿ ತನ್ನದೇ ಸುವರ್ಣ ವರ್ಣದಲ್ಲಿ ತಾನು ಬೆಳಗುತ್ತಾ ಇರುತ್ತೆ. ಅದೇ ರೀತಿಯಲ್ಲೇ ಒಳಗೆ, ಶರೀರದ ಒಳಗೆ ಎಷ್ಟೆಲ್ಲ ಕಲ್ಮಶಗಳಿದ್ರೂ ಕೂಡ ಈ ರಕ್ತ ಮಾಂಸ ಬಿಡಿ, ಜೊತೆನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲ ತುಂಬಿಕೊಂಡಿದೆಯಲ್ಲ, ಅಷ್ಟೆಲ್ಲ ಇದ್ರೂ ಕೂಡ ಯಾವುದರ ಸ್ಪರ್ಶ ಇಲ್ಲದೆ ತಾನೇ ತಾನಾಗಿ ಆತ್ಮಕ್ರೀಡ, ಆತ್ಮರತಿ ಅನ್ನುವ ಹಾಗೆ ತನ್ನೊಳಗೇ ತಾನು ಇರುವಂತಹ ತತ್ವ ಏನಿದೆ ಅದು ನಿಷ್ಕಳಂಕ. ಯಾವ ಕಳಂಕದ ಸ್ಪರ್ಶ ಇಲ್ಲದೆ ಇರುವಂತಹುದು. ಇನ್ನು ಮುಂದಿನ ನಾಮ ನಿರುಪಾಧಿಹಿ. ನಿರುಪಾಧಿಹಿ. ಅಂದ್ರೆ ಉಪಾಧಿ ಇಲ್ಲ ಅಂತ. ಉಪಾಧಿ ಅಂದ್ರೆ ಏನು ಅಂತ ಹೇಳಿದರೆ, ಈಗ ನಾವು ಗ್ಯಾಸು ಇತ್ಯಾದಿ ಉರಿಸಿದ್ರೆ, ಗ್ಯಾಸ್ ಉರಿಬೇಕಾದ್ರೆ ಒಳಗಡೆ ಸಿಲಿಂಡರ್ ಒಳಗಡೆ
ಗ್ಯಾಸ್ ಇರಬೇಕು. ಆ ಗ್ಯಾಸ್ಗೆ ಒಂದು ಕಿಡಿ ಬೆಂಕಿ ತಗಲಬೇಕು. ಈಗ ಬೆಂಕಿ ಬರಬೇಕಾದ್ರೆ ಗ್ಯಾಸ್ ಅನ್ನುವುದು ಒಂದು ಉಪಾಧಿ. ಬರೀ ಗ್ಯಾಸ್ಗೆ ಆಗಲ್ಲ, ಗ್ಯಾಸ್ಗೆ ಒಂದು ಕಿಡಿ ಬೆಂಕಿ ತಗಲೋದು ಉಪಾಧಿ. ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಹಾಗೆ ಈಗ ಬೆಂಕಿ ಇದೆ, ಬೆಂಕಿಯಲ್ಲಿ ಹೊಗೆ ಸುಮ್ಮನೆ ಬರುತ್ತಾ? ಚೆನ್ನಾಗಿ ಒಣಗಿದ ಸೌದೆಯಲ್ಲಿ ಬರುತ್ತಾ? ಇಲ್ಲ. ಯಾವಾಗ ಸೌದೆ ಹಸಿಯಾಗಿರುತ್ತೆ ಆಗ ಏನು ಬರುತ್ತೆ? ಹೊಗೆ ಬರುತ್ತೆ. ಆದ್ರಿಂದ ಹೊಗೆ ಬರೋದಕ್ಕೆ ಯಾವುದು ಆರ್ದ್ರ ಇಂಧನ ಅನ್ನೋದಿದೆಯಲ್ಲ, ಅಂದ್ರೆ ಒದ್ದೆ ಉರುವಲು, ಅದು ಉಪಾಧಿ. ಅರ್ಥ ಆಗ್ತಾ ಇದೆ ಅಲ್ವಾ? ಉಪಾಧಿ ಅಂದ್ರೆ ಹಾಗೆ ಯಾರಿಗೆ ಉಪಾಧಿ ಇಲ್ವೋ ಅವರನ್ನ ನಿರುಪಾಧಿ ಅಂತ ಕರೀತಾರೆ. ಉಪಾಧಿ ಅನ್ನುವುದು ದಾರ್ಶನಿಕವಾಗಿ ತತ್ವಶಾಸ್ತ್ರದಲ್ಲಿರುವ ಒಂದು ಮಹತ್ವ ಸಿದ್ಧಾಂತ. ನಿಮ್ಗಿಷ್ಟು ಅರ್ಥ ಆದ್ರೆ, ಉಪಾಧಿ ಅಂದ್ರೆ ಏನು ಅನ್ನೋದು ಸ್ಪಷ್ಟ ಆದ್ರೆ ಸಾಕು. ಈಗ ಯಾವ್ದು ಮನೆಗಳಲ್ಲಿ ಪಾತ್ರೆ ಇದೆ, ಪಾತ್ರೆಗಳೆಲ್ಲ ನಮ್ಗೇನ್ ಅನ್ಸುತ್ತೆ? ಖಾಲಿ ಅನ್ಸುತ್ತೆ. ಪಾತ್ರೆನ ಕಿವಿಗಿಟ್ಕೊಂಡ್ರೆ, ಒಂದ್ ಲೋಟನೋ ಯಾವ್ದನ್ನೋ ಕಿವಿಲಿಟ್ಕೊಂಡ್ರೆ ಶಬ್ದ ಕೇಳುತ್ತೆ. ಆ ಶಬ್ದ ಎಲ್ಲಿದು? ಗಾಳಿಯಲ್ಲಿ ಸಂಚಾರ ಮಾಡ್ತಿದೆಯಲ್ಲ ಅದು. ಅಂದ್ರೆ ಪ್ರತಿ ಪಾತ್ರೆ ಒಳಗೂ ಗಾಳಿ ಇದೆ. ಆ ಗಾಳಿಗೆ ಈ ಪಾತ್ರೆ ಏನಾಗಿದೆ? ಉಪಾಧಿ ಆಗಿದೆ. ಆ ಪಾತ್ರೆ ಹೀಗಾಗ್ಬಿಟ್ರೆ ಗಾಳಿ ಎಲ್ಲಿದೆ? ಎಲ್ಲೆಲ್ಲೂ ಇದೆ. ಸ್ಪಷ್ಟ ಆಗ್ತಿದೆ ಅಲ್ವಾ? ಆ ರೀತಿ ಈಗ ಈ ಶರೀರ ಅನ್ನುವ ಉಪಾಧಿಯ ಒಳಗೆ ಆ ಪರತತ್ವ ಇರೋದ್ರಿಂದ ಇದನ್ನ ಪ್ರಸನ್ನಾಕ್ಷಿ, ಅದನ್ನ ಲಕ್ಷ್ಮಿ, ಇದನ್ನ ರಮಾ, ಇದನ್ನ ಹೀಗೆ ಏನೇನೋ ಕರೀತಾರೆ. ಈ ಉಪಾಧಿಯನ್ನು ತೆಗೆದು ಬಿಟ್ರೆ ಅಲ್ಲೇನಿದೆ? ಪರತತ್ವ ಅನ್ನೋದೇ ಕೂತಿದೆ. ಆದ್ರಿಂದ ಪರತತ್ವದ ಸ್ವರೂಪವನ್ನ ಏನಂತಾರೆ? ನಿರುಪಾಧಿ. ಅದಕ್ಕೆ ಯಾವ ಉಪಾಧಿಯೂ ಇಲ್ಲ. ಈಗ ನಾವು ಹಿಂದೆ ಹೇಳಿದ್ವಿ, ಪರಮೇಶ್ವರ ಪರಬ್ರಹ್ಮ ಅನ್ನೋದು ತಾನಾಗಿ ಇರುವಂಥದ್ದು. ಯಾವ ಪರಬ್ರಹ್ಮ ವಸ್ತು ನಾನು ಬಹು ಸ್ಯಾಮ್ ಅಂತ ಅನ್ಕೊಳ್ತೋ, ಹಾಗಾದಾಗ ಈ ಪ್ರಕೃತಿಯನ್ನ ಹೊರಗೆ ತಂತೋ, ಆ ಮಾಯೆಯ ಜೊತೆಯಲ್ಲಿ ತಾನು ಸೇರ್ಕೊಳ್ತೋ, ಅದನ್ನ ಏನಂತ ಕರೀತಾರೆ? ಈಶ್ವರ. ಅಲ್ಲಿ ಮಾಯಾ ಅನ್ನುವುದು ಉಪಾಧಿ ಜೊತೆ ಸೇರ್ಕೊಂಡಿದೆ. ಯಾತಕ್ಕೆ ಸೇರ್ಕೊಂಡಿದೆ? ಈ ಪ್ರಪಂಚನ ನಿರ್ಮಾಣ ಮಾಡ್ತೀನಿ ಅನ್ನೋಕೆ ಸೇರ್ಕೊಂಡಿದೆ. ಆದ್ರಿಂದ ಅದನ್ನೇನಂತಾರೆ? ಮಾಯಾ ಉಪಾಧಿಯಿಂದ ಕೂಡಿರೋದನ್ನ ಈಶ್ವರ. ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಆ ರೀತಿಯಾದ ಉಪಾಧಿ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ, ಪರಮೇಶ್ವರನಿಗೆ ಇದೆಯೋ ಅಂದ್ರೆ ಯಾವುದೂ ಇಲ್ಲ. ಆದ್ರಿಂದ ಅವಳನ್ನ ನಿರುಪಾಧಿ ಅಂತ ಕರೀತಾರೆ. ಯಾವ ಉಪಾಧಿನೂ ಇಲ್ಲ. ಉಪಾಧಿ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಹೇಗೋ ಇರೋದನ್ನ ಹೇಗೋ ತಿಳ್ಕೊಳ್ಳೋದು ಅಂತ ಹೇಳ್ತಾರೆ ವಾಚಸ್ಪತಿ ಮಿಶ್ರರು. ಇದು ಟೆಕ್ನಿಕಲ್ ಅಂದ್ರೆ ಶಾಸ್ತ್ರದ ದೃಷ್ಟಿಯಲ್ಲಿ ಹೇಳುವಾಗ, ಅನ್ಯಥಾ ಸ್ಥಿತಸ್ಯ ವಸ್ತುನಃ, ಯಾವುದೋ ರೀತಿಯಲ್ಲಿರುವ ವಸ್ತುವನ್ನ ಅನ್ಯಥಾ ರೂಪೇಣ, ಮತ್ತೊಂದು ರೂಪದಲ್ಲಿ ನಾವು ತಿಳ್ಕೊಂಡ್ರೆ ಇದರ ಸ್ವರೂಪ ಏನು? ಸತ್, ಚಿತ್, ಆನಂದ ಅನ್ನುವುದು ಇದರ ಸ್ವರೂಪ. ಆದ್ರೆ ಇದನ್ನ ನಾನು ಪ್ರಸನ್ನಾಕ್ಷಿ, ನಾನೊಂದು ಪ್ರೊಫೆಸರು, ನಾನೊಂದು ಕಾಲೇಜಿಗೆ ಪ್ರಿನ್ಸಿಪಾಲು, ನಾನು ಇದಕ್ಕೊಂದು ಆ ರೀತಿ ಭಾವಿಸ್ಕೊಂಡ್ರೆ ಅಲ್ಲಿ ಏನಿಲ್ಲ? ಪ್ರಕಾಶ ರೂಪ ಇಲ್ಲ, ಸಚ್ಚಿದಾನಂದ ರೂಪ ಇಲ್ಲ. ಆ ರೀತಿ ಅಲ್ಲ. ಮತ್ತೆ ನೋಡಿ, ಇದು ಸಚ್ಚಿದಾನಂದ ರೂಪದ್ದೇ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ನಮಗೆ ಪ್ರಪಂಚದಲ್ಲಿ ಇದನ್ನ ಹೇಳ್ಕೊಂಡಿದ್ದೀವಿ, ಆದ್ರೂ ಮತ್ತೆ ಮನನ ಮಾಡ್ಕೊಳ್ಳೋದಷ್ಟೇ. ಯಾವುದೇ ವಸ್ತು ನೋಡ್ತೀವಿ, ಹೇಗೆ ನೋಡ್ತೀವಿ? ಇದ್ರೆ ತಾನೇ ನೋಡ್ತೀವಿ, ಇಲ್ಲದೆ ಇದ್ರೆ ನೋಡಕ್ಕಾಗತ್ತಾ? ನೋಡಪ್ಪ ಅಲ್ಲಿದೆ, ಇಲ್ಲ ಕಾಣಿಸ್ತಾ ಇಲ್ಲ ಅಂತೀವಿ. ಇಲ್ಲ ನೋಡು ಅಲ್ಲೇ ಇದೆ ಅಂದಾಗ ಕಾಣ್ತು ಅಂದ್ರೆ ಇದ್ರೆ ತಾನೇ ಕಾಣುತ್ತೆ, ಇಲ್ಲದೆ ಇದ್ರೆ ಕಾಣಕ್ಕೆ ಆಗಲ್ಲ. ಆದ್ರಿಂದ ಈ ಕಾಣುತ್ತೂ ಇದೆ ಅನ್ಬೇಕಾದ್ರೆ ಅದು ಸದ್ವಸ್ತು ಆಗಿರ್ಬೇಕು, ಅಂದ್ರೆ ಇರುವ ವಸ್ತು ಆಗಿರ್ಬೇಕು. ಮತ್ತೆ ಇದ್ದ ಮೇಲೆ ಚಿತ್, ಜ್ಞಾನಕ್ಕೆ ವಿಷಯ ಆಯ್ತು. ಈಗ ಅಡಿಗೆ ಮನೆಗೆ ಹೋದ ತಕ್ಷಣ ನಮ್ಗೆ ಏನೇನ್ ಬೇಕೋ, ಕಾಫಿ ಪುಡಿ ಕಾಣ್ಬೇಕು, ಕಾಫಿ ಪುಡಿ ಡಬ್ಬ ಕಾಣ್ಬೇಕು, ಫಿಲ್ಟರ್ ಕಾಣ್ಬೇಕು, ನೀರ್ ತಾನೆ, ಅವೆಲ್ಲ ಕಂಡ ಮೇಲೆ ಅದು ಜ್ಞಾನಕ್ಕೆ ವಿಷಯ ಆಗಬೇಕು. ಇದು ಕಾಫಿ ಪುಡಿ, ಇದು ನೀರು, ಗೊತ್ತಾಗದೆ ಇದ್ರೆ ಯಾವ್ದಕ್ಕೆ ಯಾವ್ದೋ ಹಾಕ್ತಿವಿ. ಆದ್ರಿಂದ ಆ ಎಲ್ಲ ಜ್ಞಾನ ಇದೆ. ಯಾಕಿದೆ ಹೇಳ್ತಿರೋದಂದ್ರೆ, ಪ್ರಪಂಚದಲ್ಲಿ ಸತ್ತು ಇದೆ, ಚಿತ್ತು ಇದೆ, ಆನಂದನೂ ಇದೆ. ಒಳ್ಳೆ ಘಮ ಘಮ ಕಾಫಿ ಕುಡಿದಾಗ ಏನ್ ಚೆನ್ನಾಗಿದೆ,
ಆ ಪರಿಮಳನ ಆಸ್ವಾದಿಸ್ತಾ ಕಣ್ಮುಚ್ಚಿಕೊಂಡು ಹಾಯಾಗಿ ಬೆಳಗ್ಗೆ ಆ ಕಾಫಿ ಕುಡಿಯುವಾಗ ಏನ್ ಆನಂದ ಇದೆಯಲ್ಲ, ಆ ಆನಂದನೇ ತಾನೆ. ಆದರೆ ಆ ಸತ್ ಚಿತ್ ಆನಂದದ ಅದು ಮೇಲೆ ಹೇಳಿದಂತೆ ಕಲಂಕ ಗುರುತು ಮಾತ್ರ ಅದು. ಆ ಗುರುತನ್ನ ನಾವು ನೆನಪಿಟ್ಕೊಂಡು ಏನ್ ಮಾಡಬೇಕು, ನಿಷ್ಕಳಂಕವಾದ ವಸ್ತುವಿನ ಕಡೆಗೆ ಹೋಗಬೇಕು. ಹಾಗೆ ಈ ಸತ್ ಚಿತ್ ಆನಂದ ಅನ್ನುವುದೆಲ್ಲ ಉಪಾಧಿಯಾಗಿ ಪ್ರಪಂಚದಲ್ಲಿ ಏನಾಗಿದೆ, ಪರಮಾತ್ಮ ವಸ್ತು ತನ್ನನ್ನ ತಾನು ವ್ಯಕ್ತಪಡಿಸಿಕೊಳ್ಳುವುದಕ್ಕೆ ಇದೆ. ಹಾಗೆ ಅದು ವ್ಯಕ್ತಪಡಿಸಿಕೊಂಡಿದ್ದರಿಂದ ನಮ್ಮ ಅನುಭವದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ಆ ಸತ್ ಚಿತ್ ಆನಂದವನ್ನ, ಅಂದ್ರೆ ಎಲ್ಲದರೊಳಗಿದೆ. ಆದ್ರೆ ಆ ಆನಂದ ಜಾಸ್ತಿ ಹೊತ್ತಿರುತ್ತಾ? ಇರಲ್ಲ. ಅದೇ ಕಾಫಿ ಅಕಸ್ಮಾತ್ ಡಿಕಾಕ್ಷನ್ ಜಾಸ್ತಿ ಆಯ್ತು, ಡಿಕಾಕ್ಷನ್ ಜಾಸ್ತಿ ಆಯ್ತು, ಸಕ್ಕರೆ ಜಾಸ್ತಿ ಆಯ್ತು, ಎಲ್ಲನೂ ಅನ್ಸುತ್ತೆ ತಾನೆ. ಯಾವುದು ಸಮವಾಗಿದ್ದಾಗ ಮಾತ್ರ ಅದು ಅನ್ಸುತ್ತೆ ಆನಂದ ಅಂತ. ಹಾಗೆ ಆ ಸತು ಚಿತ್ ಆನಂದ ಎನ್ನುವುದು ಲೋಕದಲ್ಲಿ ಸ್ಥಿರವಾಗಿ ಅನ್ಸಲ್ಲ. ಚೆನ್ನಾಗಿರೋದು ಒಂದು ಕ್ಷಣ, ಚೆನ್ನಾಗಿಲ್ಲದೆ ಇರೋ ಕ್ಷಣನೂ ಒಂದಿದೆ. ಆದರೆ ಪರಮಾತ್ಮ ವಸ್ತುವಿನ ಸಚ್ಚಿದಾನಂದ ರೂಪ ಇದೆಯಲ್ಲ, ಅದು ಸದಾ ಕಾಲದಲ್ಲಿ ತೋರೋದೇ ಹಾಗೆ. ಇದು ಅಸತ್ ಅಂತ ತೋರಲ್ಲ, ಅಚಿತ್ ಅಂತ ತೋರಲ್ಲ, ನಿರಾನಂದ ಅಂತ ತೋರಲ್ಲ. ಆದ್ರಿಂದ ಆ ವಸ್ತು ಏನಿದೆ, ಸತ್ ಚಿತ್ ಆನಂದಾತ್ಮಕವಾದ ಅನುಭೂತಿ ರೂಪದಲ್ಲಿ ಈ ಒಂದು ಪ್ರಪಂಚದಲ್ಲಿ ನಾವು ಏನನ್ನ ಹೊಂದುತ್ತಾ ಇದ್ದೇವೆ, ಆ ಹೊಂದುವುದಕ್ಕೆ ಇದು ಉಪಾಧಿಯಾಗಿ ಈ ಶರೀರ ಅನ್ನೋದೇನಿದೆ, ಅಂಥ ಉಪಾಧಿಗಳು ಪರಮಾತ್ಮನಿಗಿದೆಯೋ ಅಂದ್ರೆ ಇಲ್ಲ. ಪರಬ್ರಹ್ಮ ವಸ್ತುವಿಗೆ ಆ ಯಾವ ಉಪಾಧಿನೂ ಇಲ್ಲ. ಆದ್ರಿಂದ ಅದನ್ನೇನಂತಾರೆ, ನಿರುಪಾಧಿಹಿ. ಮುಂದಿನ ನಾಮ ನಿರೀಶ್ವರ. ಈಶ್ವರ ಅಂದ್ರೆ ಈಗ ತಾನೇ ನಾವು ಹೇಳಿದ್ವಿ, ಒಬ್ಬ ಸೃಷ್ಟಿಕರ್ತ ಅಂತ. ಜೀವಗಳನ್ನ ಸೃಷ್ಟಿ ಮಾಡುವಂಥವನು, ಮಾಡಿದನ್ನ ಕಾಪಾಡುವಂಥವನು, ರಕ್ಷಿಸುವಂಥವನು, ಇದೆಲ್ಲವನ್ನ ಈಶ್ವರ ಅಂತ ಹೇಳಿದ್ವಿ. ಈಶ್ವರನೇ ಹಾಗೆ ವಿಭಜಿತನಾಗ್ತಾನೆ, ಅಂದ್ರೆ ಬ್ರಹ್ಮನಾಗಿ, ವಿಷ್ಣುವಾಗಿ, ಈಶ್ವರನಾಗಿ ಹಾಗೆಲ್ಲ ವಿಭಜಿತನಾಗ್ತಾನೆ. ಹಾಗೆ ವಿಭಜಿತನಾಗದೆ ಇರುವಂಥ ಸ್ಥಿತಿ ಇದೆಯಲ್ಲ, ಯಾರಿಂದನೋ ಸೃಷ್ಟಿಯಾಗಿ, ಯಾರಿಂದನೋ ರಕ್ಷಿಸಲ್ಪಟ್ಟು, ಈಗ ನಾವೆಲ್ಲ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದೀವಿ, ವಿಷ್ಣುವಿನಿಂದ ರಕ್ಷಿಸಲ್ಪಡ್ತಾ ಇದ್ದೀವಿ, ಶಿವನಿಂದ ಒಳಗೆ ಎಳ್ಕೊಳ್ಳಲ್ಪಡ್ತಾ ಇದ್ದೀವಿ. ಹಾಗೆ ಪ್ರಪಂಚದಲ್ಲಿ ಮತ್ತೆ ಮತ್ತೆ ನಾವು ಬರ್ತೀವಿ ಹೋಗ್ತೀವಿ. ಆ ರೀತಿ ನಡೀತಾ ಇದೆಯಲ್ಲ, ಆ ಎಲ್ಲ ಬ್ರಹ್ಮ ವಿಷ್ಣು ಈಶ್ವರ, ಮತ್ತೆ ಆ ಬ್ರಹ್ಮ ವಿಷ್ಣು ಈಶ್ವರರಿಗೆ ಒಂದು ಈಶ್ವರ, ಆ ರೀತಿ ಈಶ್ವರ ಇದೆಯಲ್ಲ, ಪರಬ್ರಹ್ಮನಿಗೆ ಯಾರು ಈಶ್ವರ? ಯಾವ ಈಶ್ವರನೂ ಇಲ್ಲ. ಆದ್ರಿಂದ ಅದನ್ನ ನಿರೀಶ್ವರ ಅಂತ ಕರೀತಾರೆ. ಅಂದ್ರೆ ಇದನ್ನ ನಾವು ಪ್ರತಿದಿನ ಹೇಳಿಕೊಳ್ಬೇಕು. ನಿರೀಶ್ವರ ಅನ್ನೋದನ್ನಲ್ಲ, ಪ್ರತಿಯೊಂದು ಜೀವದ ಒಳಗೆ ಕುಳಿತು, ಪ್ರತಿಯೊಂದು ಜೀವ ಅದು ಎಂಥದಾದ್ರೂ ಆಗಿರಲಿ, ಇದನ್ನು ನಾವು ದಿನ ಹೇಳ್ಕೊಳ್ತೀವಿ. ಏನಂತ? ಕಲ್ಲು ಮಣ್ಣುಗಳಿಂದ ಹಿಡಿದು ಎಲ್ಲ ಜೀವನೇ, ಧೂಳಿನ ಕಣನೂ ಜೀವನೇ. ಧೂಳಿನ ಕಣ ನಿರ್ಜೀವ ಅಲ್ಲ. ನಮ್ಮ ಕಣ್ಣಿಗೆ, ನಮ್ಮ ಪಾಲಿಗೆ ಅದು ನಿರ್ಜೀವ ಇರಬಹುದು, ಶಾಸ್ತ್ರದ ದೃಷ್ಟಿಯಲ್ಲಿ ಅದು ನಿರ್ಜೀವ ಅಲ್ಲ. ಆ ಪ್ರತಿಯೊಂದರೊಳಗೆ, ವಿಶ್ವಾತ್ಮಕವಾಗಿರುವಂಥ ಪ್ರತಿಯೊಂದರ ಒಳಗೆ ಒಂದು ಧೂಳಿನ ಕಣ ಒಂದು ವ್ಯಕ್ತಿಯ ತಲೆ ಮೇಲೆ ಹೋಗಿ ಕೂತ್ಕೋಬೇಕಾದರೆ ಅದಕ್ಕೂ ಒಂದು ಪ್ರೇರಣೆ ಇದೆ. ನಮ್ಮ ತಲೆ ಮೇಲೆ ಯಾಕಿದ್ ಬಂದು ಬಿತ್ತು? ಈಗ ಮರದಡಿನಲ್ಲಿ ಬೇಕಾದಷ್ಟು ಜನ ನಿಂತಿರ್ತಾರೆ, ಎಲೆ ಉದುರಿ ಒಬ್ಬರ ಮೇಲೆ ಬೀಳುತ್ತೆ, ಕಾಗೆನೋ ಹಕ್ಕಿನೋ ಯಾರ ತಲೆ ಮೇಲೋ ಪಿಕ್ಕಿ ಹಾಕುತ್ತೆ. ಅದ್ಯಾಕೆ ಅವರೆಲ್ಲರ ಮೇಲೆ ಹಾಕಿ, ನನ್ನ ಮೇಲೆ ಯಾಕೆ ಹಾಕ್ತು ಅಲ್ವಾ? ಹಾಗೆ ಅಂದ್ರೆ ಈ ಎಲ್ಲಕ್ಕೂ ಒಂದು ಪ್ರೇರಕ ಶಕ್ತಿ ಇದೆ. ಆ ಪ್ರೇರಕ ಶಕ್ತಿ ಇದನ್ನ ನಾವು ಪರಿಭಾವಿಸಿದರೆ ನಮಗೆ ಬಾಧೆ ಆಗಲ್ಲ. ಇಲ್ಲದ್ರೆ ನಮ್ಗೆ ಎಷ್ಟು ಅಸಹ್ಯ ಆಗತ್ತೆ. ಮನೆಗೆ ಹೋಗಿ ಸ್ನಾನ ಮಾಡಿ ಆ ಬಚ್ಚೆ ಕಿತ್ತಾಕೋವರೆಗೆ ಮನಸ್ಸಮಾಧಾನ, ಏನೇನೋ ಬಾಧೆ ಆಗತ್ತೆ. ಆದರೆ ಹಾಗೆ ಮರದ ಯಾರು ಇಷ್ಟು ರಾಶಿ ನಿಂತಿದ್ರು ಸಣ್ಣ ಸಣ್ಣದಕ್ಕೂ ಕೂಡ, ಈಗ ಹಿಕ್ಕೆ ಅನ್ನೋದು ನಿರ್ಜೀವ ವಸ್ತು ಲೆಕ್ಕಕ್ಕೆ ಅಲ್ವೇ, ಆದ್ರೆ ಅದಕ್ಕೂ ಕೂಡ ಪ್ರೇರಕ ಶಕ್ತಿ ಒಂದಿದೆ. ಆ ಪ್ರೇರಕ ಶಕ್ತಿ ಅದನ್ನ ಸರ್ವಕರ್ಮ ಪ್ರೇರಕ. ಇದು ನಾವು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರೆ ಮನಸ್ಸು ನಿರಾಳ ಆಗುತ್ತೆ. ಬೆಳಗ್ಗೆನೋ ರಾತ್ರಿನೋ ಯಾವಾಗಾದ್ರೂ ಸರ್ವಕರ್ಮ ಪ್ರೇರಕ. ಆ ಕೆಲಸ ಆದ್ಮೇಲೆ ಆ ಕೆಲಸ ಹೀಗೇ ಆಗಬೇಕು, ಇದು ಒಂಚೂರು ವ್ಯತ್ಯಾಸ ಆಗಬಾರ್ದು. ನಿಯಮ ಮಾಡೋರು ಯಾರು? ಪರಮಾತ್ಮ. ಸರ್ವಕರ್ಮ ನಿಯಾಮಕ. ಹಾಗೆ ಕೆಲಸ ಮಾಡಿದ ಮೇಲೆ ಅದಕ್ಕೊಂದು ಫಲ. ಈಗ ನಂಗೆ ಬೇಜಾರಾಯ್ತು ಮೈ ಮೇಲೆ ಹಿಕ್ಕೆ ಹಾಕಿದ್ದಕ್ಕೆ,
ಅದೇ ಎಲೆ ಉದುರಿದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೇನೋ ಒಳ್ಳೆ ಫಲ ಬಂತು ಅಂತ ಎಲೆಗಿಲೆ ಮರದಿಂದ ಬಿದ್ದರೆ ನಾವು ಪಾಸ್ ಆಗ್ತೀವಿ, ನಾವು ಏನೋ ಒಂದು ಅನ್ಕೊಂಡು ಕುಣಿದಾಡ್ತೀವಿ. ಅಂದ್ರೆ ಆ ರೀತಿ ಆನಂದ. ಅಲ್ಲಿಗೆ ಸರ್ವಕರ್ಮ ಫಲದಾಯಕ, ಸರ್ವಕರ್ಮ ಪ್ರೇರಕ, ಸರ್ವಕರ್ಮ ನಿಯಾಮಕ, ಸರ್ವಕರ್ಮ ಫಲದಾಯಕ, ಮತ್ತೆ ಸರ್ವಕರ್ಮ ಫಲ ಭೋಕ್ತೃ. ಯಾರು ಅಂದ್ರೆ ಒಂದೇ ವಸ್ತು, ನಾನು ಅನ್ಕೊಂಡಿದ್ದೀನಿ ನಾನು ಕರ್ಮವನ್ನು ತಿಂತಾ ಇದ್ದೀನಿ, ನಾನು ಅನ್ಕೊಂಡಿದ್ದೀನಿ ನನ್ನ ಕರ್ಮ ಇದು ಅಂತ ಇಲ್ಲ. ಎಲ್ಲ ಯಾರದು? ಪರಮಾತ್ಮ ವಸ್ತುವಿನದು. ಯಾರೊಬ್ಬನೇ ಎಲ್ಲಾ ಕರ್ಮಗಳಿಗೆ ಪ್ರೇರಕನಾಗಿದ್ದಾನೋ, ಯಾರೊಬ್ಬನೇ ಎಲ್ಲಾ ಕರ್ಮಗಳಿಗೆ ನಿಯಾಮಕನಾಗಿದ್ದಾನೋ, ಯಾರೊಬ್ಬನೇ ಎಲ್ಲಾ ಕರ್ಮಗಳಿಗೆ ಫಲವನ್ನ ಕೊಡುವವನಾಗಿದ್ದಾನೋ, ಯಾರೊಬ್ಬನೇ ಎಲ್ಲಾ ಕರ್ಮಗಳನ್ನ ತಿನ್ನುವವನೂ ಆಗಿದ್ದಾನೋ ಅವನನ್ನ ಏನಂತಾರೆ? ಈಶ್ವರ. ಇದು ಅಲ್ಲಿಗೆ ನಮ್ಮನ್ನ ನಾವು ದಿನ ನೆನಪು ಮಾಡ್ಕೋಬೇಕು ತಾನೆ. ನಮ್ಮ ಜೀವನದಲ್ಲಿ ಏನೇನು ಬರ್ತಾ ಇದೆ, ದೇವರೇ ಸರ್ವಕರ್ಮ ಪ್ರೇರಕ, ಸರ್ವಕರ್ಮ ನಿಯಾಮಕ, ಸರ್ವಕರ್ಮ ಫಲದಾಯಕ, ಸರ್ವಕರ್ಮ ಫಲಭೋಕ್ತೃ ನೀನೇಪ್ಪ, ನೀನೇ, ನಮ್ದೇನು ಇಲ್ಲ ದೇವರೇ ಅಂತ ಪ್ರತಿದಿನ ಒಂದು ಬಾರಿ ಪ್ರಾರ್ಥನೆ ಮಾಡಿಕೊಂಡ್ರೆ ಮನಸ್ಸು ನಿರಾಳ ಆಗುತ್ತೆ, ಹಗೂರ ಆಗುತ್ತೆ. ಯಾವಾಗಾದ್ರೂ ಮನಸ್ಸು ಭಾರ ಆದಾಗಂತೂ. ಆದ್ರಿಂದ ಈ ಈಶ್ವರತ್ವ ಅಂದ್ರೆ ಇವೆಲ್ಲ ಯಾರಲ್ಲಿದೆಯೋ ಅಂದ್ರೆ ಪ್ರೇರಕತ್ವ, ಕಾರಕತ್ವ, ನಿಯಾಮಕತ್ವ, ಈ ರೀತಿ ಶಕ್ತಿ ಯಾರಲ್ಲಿದೆಯೋ ಅವನನ್ನ ಈಶ್ವರ ಅಂತಾರೆ. ಯಾರಿಗೆ ಅದು ಇಲ್ವೋ ಅಂದ್ರೆ ಅವರನ್ನ ನಿರ್ಮಾಣ ಮಾಡಕ್ಕೆ ಇನ್ನೊಂದು ಈಶ್ವರ ಇದೆಯೋ ಅಂದ್ರೆ ಇಲ್ಲ. ಆದ್ರಿಂದ ಅದನ್ನ ನಿರೀಶ್ವರ, ಪರಬ್ರಹ್ಮ ವಸ್ತು ನಿರೀಶ್ವರ. ಅದನ್ನ ನಿರ್ಮಾಣ ಮಾಡೋದಕ್ಕೆ ಯಾವುದು ಬೇರೆ ಮತ್ತೊಂದು ಇಲ್ಲ. ಹೀಗೆ ನಾವು ಇಲ್ಲಿಯವರೆಗೆ ಏನ್ ನೋಡಿದ್ವಿ? ನಿರಾಧಾರ ನಿರಂಜನ ಇಂದ ನಿರೀಶ್ವರವರೆಗೆ ಪರಬ್ರಹ್ಮ ವಸ್ತುವಿನ ಪರಬ್ರಹ್ಮ ರೂಪ ನೋಡಿದ್ವಿ. ಪರಬ್ರಹ್ಮ ರೂಪ ಏನ್ ನೋಡಿದ್ವಿ? ಇಲ್ಲ 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 ಅನ್ನೋದನ್ನೇ ನೋಡಿದ್ವಿ. ಆ ಇಲ್ಲ ಇಲ್ಲ ಅನ್ನೋದೇ ಪರಬ್ರಹ್ಮನ ರೂಪ. ಸ್ಪಷ್ಟ ಆಯ್ತಲ್ವಾ? ಅದನ್ನ ನಿರಾಧಾರ ಇಂದ ನಿರೀಶ್ವರವರೆಗೆ ಇರುವಂತ ಎಲ್ಲಾ ನಾಮಗಳು ಕೂಡ ಪರಬ್ರಹ್ಮ ವಸ್ತುವಿನ ಪರಬ್ರಹ್ಮ ಸ್ವರೂಪವನ್ನ ನಮಗೆ ತೋರಿಸ್ಕೊಡುತ್ತೆ. ಅಲ್ಲಿಂದ ಮೇಲೆ ಇತ್ತಲ್ಲ, ಏನು ನಾಮಗಳು ಬಂತು ನಮಗೆ ಅಂತ ಕೇಳಿದ್ರೆ, ಸರ್ವಾರುಣಾನವದ್ಯಾಂಗಿ ಸರ್ವಾಭರಣಭೂಷಿತ, ಹಾಗೆ ಎಲ್ಲಿಂದ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ, ಅವೆಲ್ಲ ಏನನ್ನು ತೋರಿಸ್ತಾ ಇದೆ? ದೇವಿಯ ಸ್ವರೂಪವನ್ನ ತೋರಿಸ್ತಾ ಇದೆ. ಅಂದ್ರೆ ಶರೀರದ ಆಕೃತಿಯನ್ನ, ಅದು ಸಗುಣ ಬ್ರಹ್ಮವನ್ನ. ಇದನ್ನ ನಿರ್ಗುಣವನ್ನ ಆರಂಭ ಮಾಡೋದಕ್ಕೆ ಮುಂಚೆ ನಾವು ಹೇಳ್ಕೊಂಡಿದ್ವಿ. ಒಂದೇನು, ಇಲ್ಲಿಯವರೆಗೆ ನಾವು ತಿಳ್ಕೊಂಡಿದ್ದು ಯಾವುದು? ಸರ್ವಾರುಣಾನವದ್ಯಾಂಗಿ, ಇವೆಲ್ಲ ನೋಡಿದ್ವಲ್ಲ. ದೇವ ಕಾರ್ಯ ಸಮುದ್ಯತ ಅಂದ್ವಿ. ಹಾಗೆ ಇದು ಏನು, ಚಂಪಕ, ಸುಧಾ ಸಾಗರ ಮಧ್ಯಸ್ಥ, ಈ ರೀತಿ ಎಲ್ಲ ಏನೇನೋ ಅನ್ಕೊಂಡು ಬಂದ್ವಲ್ಲ. ಆ ಎಲ್ಲಾ ನಾಮಗಳಿಂದ ಒಂದು ಚಿತ್ರಗಳನ್ನ ಕಲ್ಪನೆ ಮಾಡ್ಕೊಂಡ್ವಲ್ಲ. ಅವೆಲ್ಲ ಯಾತಕ್ಕೆ? ಉಪಾಸನೆಗೆ. ಅದೆಲ್ಲ ಒಂದು ಹಿಡಿ, ಒಂದು ಹ್ಯಾಂಡ್ಲು, ಇದನ್ನ ಹಿಡ್ಕೊಂಡಿದ್ದು, ಇದನ್ನ ಹಿಡ್ಕೊಂಡಿದ್ದು, ಹೀಗೆ ಒಂದು ಮೆಟ್ಲು ಏರ್ತಾ ಹೋಗಕ್ಕೆ. ಅವೆಲ್ಲ ಸಾಧನೆ. ಆ ಎಲ್ಲ ಸಾಧನೆಯಿಂದ ಮುಟ್ಟಿದ್ದೆಲ್ಲಿ? ನಿರಾಧಾರ, ನಿರಂಜನ, ನಿರ್ಲೇಪ, ನಿರ್ಗುಣ, ನಿತ್ಯ, ನಿರಾಕಾರ ಅಂತ ಒಂದು ಜಾಗಕ್ಕೆ ನಾವು ಹೋಗಿ ಸೇರ್ತೀವಿ. ಆದ್ರಿಂದ ಇಲ್ಲಿ ದೇವಿಯ ಈ ಸ್ವರೂಪ ಇದೆಯಲ್ಲ, ಇದು ಒಂದು ಸಗುಣ ಸ್ವರೂಪ. ಯಾವ್ಯಾವುದನ್ನ ಇಲ್ಲಿಯವರೆಗೆ ನಾವು ಹೇಳ್ಕೊಂಡ್ವಿ? ಎಲ್ಲಿಯವರೆಗೆ? ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ, ಅಲ್ಲಿಯವರೆಗೆ ದೇವಿಯ ಸ್ವರೂಪವನ್ನ ತಿಳ್ಕೊಂಡ್ವಿ. ದೇವಿ ಯಾತಕ್ಕೆ ಅವಳು ಬಂದಿದ್ದಾಳೆ ಅನ್ನುವುದನ್ನ ನೋಡಿದ್ವಿ. ಅವಳು ಬಂದು ಯಾವಾಗ ಭಂಡನ ಒಂದಿದನ್ನ ಮುಗಿಸಿದ್ಲು, ಅವಳು ಉದಯಿಸಿದ ತಕ್ಷಣ ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಅಮ್ಮ ದೇವಿ ನಿನಗೆ ಜಯವಾಗಲಿ ಅಂತ ಕೊಂಡಾಡಿದ್ರು. ಹಾಗೆ ಕೊಂಡಾಡಿ ತಮ್ಮ ಕಾರ್ಯವನ್ನ ಮಾಡಿಸ್ಕೊಳ್ಳಕ್ಕೆ ಹೊರಟ್ರಲ್ಲ, ಆ ಸ್ವರೂಪವನ್ನ ಮಂತ್ರ ಸ್ವರೂಪ ಅಂತ ಇದೆಲ್ಲ ಹೇಳ್ಕೊಂಡಿದೀವಿ, ಮನನ ಮಾಡ್ಕೊಳ್ಳೋದಷ್ಟೇ. ಆ ಸ್ವರೂಪ ಯಾವುದು? ಭಂಡಾಸುರವಧೋದ್ಯುಕ್ತ, ಅಲ್ಲಿನ ನಾಮಗಳಿದೆಯಲ್ಲ, ಶಕ್ತಿ ಸೇನಾ ಸಮನ್ವಿತ, ಅವೆಲ್ಲ ಮುಂದಕ್ಕೆ. ಎಲ್ಲಿಯವರೆಗೆ? ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ, ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ, ಅಲ್ಲಿಯವರೆಗೆ ದೇವಿಯ ಸ್ವರೂಪ ಮಂತ್ರ ಸ್ವರೂಪ. ಮೇಲೆ ನೋಡಿದ್ದು ಶರೀರದ ಸಗುಣ ಸ್ವರೂಪ, ಆನಂತರ ನೋಡಿದ್ದು ಮಂತ್ರ ಸ್ವರೂಪ,
ಆನಂತರ ಏನ್ ನೋಡಿದ್ವಿ ನಾವು? ಕಂಠಾಧಕ್ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯಧೋಭಾಗ ಧಾರಿಣಿ ಮೂಲ ಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇಬರ. ಅವೆಲ್ಲ ಆ ಕುಂಡಲಿನಿ ಶಕ್ತಿ ರೂಪ ತಳೆದು ಮೇಲೆ ಏರ್ತಾ ಏರ್ತಾ ಹೇಗೆ ಆ ಪರಮಾತ್ಮ ವಸ್ತುವನ್ನು ಸೇರುವ ಯತ್ನ ಮಾಡ್ತು ಅದನ್ನ. ಅಲ್ಲಿಗೆ ದೇವಿಯ ಸ್ವರೂಪದಲ್ಲೇ 3 ಸ್ವರೂಪ. ಒಂದು ಶಾರೀರಿಕವಾದ ಸ್ವರೂಪವಾಗಿ ಚತುರ್ಬಾಹು ಸಮನ್ವಿತ ಉದ್ಯದ್ಭಾನು ಸಹಸ್ರಾಭ ಇತ್ಯಾದಿ. ಎರಡನೆಯದು ನಾವು ನೋಡಿದ್ದೇನು? ಮಂತ್ರ ಸ್ವರೂಪ. ಮೂರನೆಯದು ಆ ಮಂತ್ರಾನುಷ್ಠಾನದಿಂದ ಎಚ್ಚರಗೊಂಡ ಕುಂಡಲಿನಿ, ಅದು ಮೇಲೆ ಏಳ್ತಾ 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 ಯಾವ ಯಾವ ಅನುಭವವನ್ನ ಕೊಡ್ತಾ ಬಂತು. ಈ 3 ಸ್ವರೂಪವನ್ನ ಉಪಾಸ್ಯ ಸ್ವರೂಪ ಅಂದ್ರೆ ದೇವಿಯನ್ನ ಉಪಾಸನೆ ಮಾಡುವ ಸ್ವರೂಪ. ನಮಗೆ ಮಂತ್ರ ಸ್ವರೂಪ ಆಗಲಿ ಕುಂಡಲಿನಿ ಸ್ವರೂಪ ಆಗಲಿ ನಮ್ಮದಲ್ಲ. ನಮಗೆ ಕಣ್ಮುಂದೆ ಆ ದೇವಿಯ ಚಿತ್ರ 4 ತೋಳುಗಳಿರುವುದು ಅದು ಬಂದ್ರೆ ಅದೇ ಹೆಚ್ಚು. ಅಭಯ ವರದ ಇವೆಲ್ಲ ಬಂದ್ರೆ, ಇಲ್ಲ ಬರ್ಲಿಲ್ಲ ದೇವರ ಫೋಟೋ ಇಟ್ಕೊಂಡಾದ್ರೂ ಕಣ್ಣೊಳಗೆ ಅದನ್ನ ತುಂಬಿಕೊಳ್ಬೇಕು. ಹಾಗೆ ಧ್ಯಾನಕ್ಕೆ ವಿಷಯ ಮಾಡಿಕೊಳ್ಬೇಕು. ಅದಕ್ಕಾಗಿ ಮೊದಲು ಇದನ್ನೆಲ್ಲ ಕೊಟ್ರು. ಆದ್ರಿಂದ ಇದನ್ನ ಉಪಾಸ್ಯ ರೂಪ ಅಂತ ಕರೀತಾರೆ. ಈ ಉಪಾಸ್ಯ ರೂಪವನ್ನ ಇಟ್ಟುಕೊಂಡು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಯಾರೇ ಆದರೂ ಮುಟ್ಟೋದಲ್ಲಿ ನಿರಾಧಾರ, ನಿರಂಜನ, ನಿರ್ಲೇಪ, ನಿರ್ಗುಣ, ನಿತ್ಯ, ನಿರಾಕಾರ, ನಿರಾಕುಲ ಅಲ್ಲಿಯವರೆಗೆ ಹೋಗಿ ಇಲ್ಲಿಯವರೆಗೆ ನಿರೀಶ್ವರ ಅಲ್ಲಿಯವರೆಗೆ ಬರುತ್ತೆ. ಇಂಥ ಒಂದು ಸಾಧನೆ ಅಂದ್ರೆ ಈಗ ನಾವು ಮೊದಲೇ ಹೇಳಿದ್ದೇವೆ 111 ನಾಮಕ್ಕೇನೆ ಲಲಿತೆಯ ಪೂರ್ಣ ಆಯ್ತು ಅಂತ. ಆ ಪೂರ್ಣ ಲಲಿತೆಯನ್ನ ಹೊಂದುವುದಕ್ಕೆ ಬೇಕಾದ ಮಾರ್ಗವನ್ನ 155ನೆಯ ನಾಮದವರೆಗೆ ಇಲ್ಲಿಯವರೆಗೆ ನೋಡ್ಕೊಂಡ್ವಿ. ಈಗ ಅದರಿಂದ ಆಗೋ ಲಾಭ ಏನು ಅನ್ನೋದನ್ನ ನೀರಾಗ ರಾಗ ಮಥನಿ ಅದನ್ನ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಆ ಲಾಭ ಏನು, ಇದೆಲ್ಲ ಯಾಕೆ ಬೇಕ್ರಿ, ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕು ನಾವು ಅಂತ ಈ ತತ್ವವನ್ನೆಲ್ಲ ತಲೆಗೆ ಭಾರ ಮಾಡ್ಕೊಂಡು ಒದ್ದಾಡೋದು ಯಾಕೆ ಅಂದ್ರೆ ಈ ಪರಮ ಲಾಭ, ಶರೀರವನ್ನ ಪಡೆದುದರ ಪರಮ ಲಾಭ ಏನು ಅದನ್ನ ಈಗ ಮುಂದಿನ ನಾಮಗಳು ಹೇಳುತ್ತೆ. ನೀರಾಗ ರಾಗಮಥನಿ ಅನ್ನುವ ನಿರ್ಮದ ಮದನಾಶಿನಿ ಅದು ನಮಗೆ ತೋರಿಸಿಕೊಡುತ್ತೆ. ಅದನ್ನ ನಾವು ನಾಳೆ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति।